ನಾಲ್ಕನೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಇಂದಿನ ಅವಧಿಯಲ್ಲಿ ನಾವು ಅಧ್ಯಾಯ 3 2 ಚರಾಕ್ಷರವಿರುವ ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಆ ಪಾಠದಲ್ಲಿ ನಾವು ತುಂಬ ಕಲಿಕಾಂಶಗಳನ್ನು ಕಲಿತಾ ಹೋದ್ವಿ. ಹಾಗೆಯೇ ಆ ಪಾಠದಲ್ಲಿ ಏನು ಇಂಪಾರ್ಟೆಂಟ್ ಅನ್ನುವಂಥ ಪಾಯಿಂಟ್ಸನ್ನು ಕೂಡ ನನಗೆ ಹೇಳ್ತಾ ಹೋದೆ. ಆ ಎಲ್ಲ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಅತ್ಯಂತ ಪ್ರಮುಖವಾಗಿರುವಂತಹ ಕಲಿಕಾಂಶಗಳಾಗಿದ್ದಾವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾವು ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡ್ರೆ ಪಾಠ 4 ಅಥವಾ ಅಧ್ಯಾಯ 4 ವೃತ್ತಗಳು. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಸರ್ಕಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಏನು ವೃತ್ತಗಳು ಇದೆಯಲ್ಲ, ಪಾರ್ಟ್ 1 ಆನ್ಲೈನ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ವೃತ್ತಗಳು ಅನ್ನುವಂತಹ ಏನು ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನು ನೀವು 6th ಸ್ಟ್ಯಾಂಡರ್ಡು, 7th ಸ್ಟ್ಯಾಂಡರ್ಡು, ಹಾಗೆಯೇ 8th ಮತ್ತು 9th ಅಲ್ಲಂತೂ ನೀವು ತುಂಬ ವಿಸ್ತಾರವಾಗಿ ಇದನ್ನ ಕಲಿತಾ ಹೋಗಿದ್ದೀರ. ವೃತ್ತ ಅಂದ್ರೇನು, ಆ ವೃತ್ತಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರ. ಹಾಗಾದರೆ ಇಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು ವೃತ್ತ ಅಂದರೆ ಏನು? ನೆನಪಿದೆಯಾ ಯಾರಿಗಾದ್ರು? ಓಕೆ, ಬರ್ತಾ ಇದೆ ಅಲ್ಲಿ ಆನ್ಸರ್ ಸ್ವಲ್ಪ. ಏನು? ವೆರಿ ಗುಡ್. ವೃತ್ತ ಅಂದ್ರೇನು? ಒಂದು ಸಮತಲದಲ್ಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಆ ಏನು ಘನಗಳ ಗುಂಪು ಅಥವಾ ಬಿಂದುವಿನ ಘನಗಳ ಗುಂಪು ಇದೆಯಲ್ಲ, ಅದನ್ನೇನಂತ ಕರಿತೀವಿ ನಾವು ವೃತ್ತ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳ. ಹಾಗಾದ್ರೆ ಈ ವೃತ್ತಕ್ಕೆ ಸಂಬಂಧಪಟ್ಟಿರುವಂತಹ ಮೂಲ ಪದಗಳು ಯಾವ್ದ್ಯಾವುದು ಹೇಳ್ತೀರಾ? ಒನ್ ಬೈ ಒನ್. ಓಕೆ, ಫಸ್ಟ್ ಏನು ಮಾಡ್ತೀವಿ ನಾವು? ಆ ವೃತ್ತ ತಗೊಂಡಾಗ ವೃತ್ತದ ಕೇಂದ್ರವನ್ನು ತಗೊಳ್ತೀವಿ. ಓಕೆ, ಆಮೇಲೆ ಆ ವೃತ್ತಕ್ಕೆ ಸಂಬಂಧಪಟ್ಟಂತಹ ತ್ರಿಜ್ಯ, ಪರದಿ ಅಲ್ವಾ, ಹಾಗೆಯೇ ವ್ಯಾಸ, ಛ, ಈ ಎಲ್ಲ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಇದನ್ನೆಲ್ಲ ಕೂಡ ನೀವು ಡಯಾಗ್ರಾಮ್ ಜೊತೆಗೆ ಡೆಫಿನಿಷನ್ಸ್ ಕೂಡ ನೀವು 9th ಅಲ್ಲಿ ತುಂಬ ವಿಸ್ತಾರವಾಗಿ ಕಲ್ತಿದ್ದೀರ, ಹೌದಾನೆ? ಹಾಗಾಗಿ ನಾನು ಸುಮ್ಮನೆ ಹಾಗೆಯೇ ನಿಮಗೆ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ರಿವಿಷನ್ ಕೊಡ್ತಾ ಹೋಗ್ತೀನಿ. ಈಗ ವೃತ್ತ ಅಂದರೆ ಏನಂತ ತಿಳ್ಕೊಂಡ್ವಿ ನಾವು? ಒಂದು ಸಮತಲದಲ್ಲಿರುವ ಒಂದು ಬಿಂದುವಿನಿಂದ, ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿರುವಂತಹ ಬಿಂದುಗಳ ಘನ ಅಥವಾ ಗುಂಪು. ಘನ ಅಂದ್ರೆ ಏನು? ಗುಂಪು ಅಂತ ತಾನೆ. ಇದನ್ನು ನಾವು ವೃತ್ತ ಅಥವಾ ಸರ್ಕಲ್ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಆ ವೃತ್ತದ ಒಳಭಾಗದಲ್ಲಿರುವಂತಹ ಕೇಂದ್ರವನ್ನು ಏನಂತ ಕರಿತೀವಿ? ವೃತ್ತದ ಕೇಂದ್ರ ಅಂತ ಹೇಳಿ ಕರೆಯಲ್ಪಡ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ವೃತ್ತ ಕಾಣ್ತಿದೆಲ್ವಾ, ಇದರ ವೃತ್ತವನ್ನು ತಗೋಣ. ಇದು ಒಂದು ಸಮತಲವಾಗಿದೆ ಬೋರ್ಡು, ಇಲ್ಲೊಂದು ಪಾಯಿಂಟ್ ಅನ್ನು ಗುರುತು ಮಾಡಿದ್ದೇವೆ, ಅದನ್ನ ಎ ಅಂತ ಕರಿತಿದ್ದೇವೆ. ಇಲ್ಲಿಂದ ಇಲ್ಲಿಗೆ ಒಂದು ಸಮಾನ ದೂರದಲ್ಲಿದೆ, ಹೌದಾನೆ? ಆವಾಗ ಏನಾಗಿದೆ, ಎಲ್ಲ ಬಿಂದುಗಳು ಸೇರಿಸಿ ಉಂಟಾಗಿರುವಂಥದ್ದು. ಇದು ನಾವು ವೃತ್ತ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಈ ವೃತ್ತದ ಒಳಭಾಗದಲ್ಲಿರುವಂತಹ ಈ ಬಿಂದು ಇದೆಯಲ್ಲ, ಇದನ್ನೇನಂತ ಕರಿತೀವಿ? ವೃತ್ತದ ಕೇಂದ್ರ ಅಂತೇಳಿ ಕರೆಯಲ್ಪಡ್ತೀವಿ. ಆ ವೃತ್ತದ ಕೇಂದ್ರ ಮತ್ತು ಆ ಏನೆಲ್ಲ ಬಿಂದುಗಳ ಗಣದಿಂದ ಉಂಟಾಗಿರುವುದನ್ನ ಪರಿಧಿ ಅಂತ ಕರಿತೀವಿ. ಈ ಪದನು ಕೂಡ ನಿಮಗೆ ಎಚ್ಚರ ಪರಿಚಿತವಾಗಿರುವಂಥದ್ದು. ಆ ಪರಿಧಿಗೆ ಸೇರಿಸಿದಾಗ ಉಂಟಾಗುವಂತಹ ರೇಖಾಖಂಡವನ್ನು ಏನಂತ ಹೇಳ್ತೀವಿ ನಾವು? ತ್ರಿಜ್ಯ ಅಥವಾ ರೇಡಿಯಸ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ, ಹೌದಾನೆ? ಹಾಗಾದ್ಮೇಲೆ ಆ ಏನು ಈ ಕೇಂದ್ರ ಇದೆಯಲ್ಲ, ಈ ಕೇಂದ್ರದ ಮೂಲಕ ಹಾದು ಹೋಗಿರುವಂತಹ ರೇಖಾಖಂಡವನ್ನು ನಾವು ವ್ಯಾಸ ಅಥವಾ ಡಯಾಮೀಟರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ನಂತರ ಆ ವೃತ್ತದಲ್ಲಿ 2 ಬಿಂದುಗಳನ್ನು ಸೇರಿಸಿದಾಗ, ಇಲ್ಲಿ ಪರದೆ ಮೇಲಿರುವಂತಹ ಯಾವುದಾದ್ರೂ 2 ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತಹ ರೇಖಾಖಂಡವನ್ನ ನಾವು ಜ ಅಂತ ಹೇಳಿ ಕರಿತೀವಿ, ಅಥವಾ ಕಾರಣ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಹಾಗಾದ್ರೆ ಈ ವ್ಯಾಸ ಇದೆಯಲ್ಲ, ತ್ರಿಜ್ಯದ ಎಷ್ಟರಷ್ಟು ಇರುತ್ತೆ? 2ರಷ್ಟು ಇರುತ್ತೆ, ಹೌದಾನೆ? ಯಾವುದು? ವ್ಯಾಸ. ಹಾಗಾಗಿ ನಮ್ಮ ವೃತ್ತವನ್ನ ತೆಗೆದುಕೊಂಡಾಗ ಅತ್ಯಂತ ದೊಡ್ಡ ಜ ಯಾವುದು ಅಂದ್ರೆ ವ್ಯಾಸ ಅಂತ ಹೇಳ್ಬಿಟ್ಟು ಹೇಳ್ತೀವಿ ವಿದ್ಯಾರ್ಥಿಗಳ. ಇದಿಷ್ಟು ಕಾನ್ಸೆಪ್ಟ್ ವೃತ್ತಕ್ಕೆ ಸಂಬಂಧಪಟ್ಟಿದ್ದಾಗಿದ್ರೆ, ಇದರಲ್ಲಿ ಇನ್ನೂ ಕೂಡ ಹಲವಾರು ಮೂಲ ಪದಗಳ ವ್ಯಾಖ್ಯಾನಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಏನು? ವೃತ್ತಖಂಡ ಅಂದ್ರೇನು? ವೃತ್ತ ಕಂಸ ಅಂದ್ರೇನು? ಅಧಿಕ ವೃತ್ತಖಂಡ ಅಂದ್ರೇನು? ಲಘು ವೃತ್ತಖಂಡ ಅಂದ್ರೇನು? ಅಧಿಕ ವೃತ್ತ ಕಂಸ ಅಂದ್ರೇನು? ಲಘು ವೃತ್ತ ಕಂಸ ಅಂದ್ರೇನು? ತ್ರಿಜ್ಯಾಂತರ ಖಂಡ ಅಂದ್ರೇನು? ಹೌದಾನೆ? ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಈ ವೃತ್ತ ಪಾಠದಲ್ಲಿ ನೀವು 9ನೇ ತರಗತಿಯಲ್ಲಿ ಆಲ್ರೆಡಿ ನೀವು ಕಲ್ತಿದ್ದೀರ ವಿದ್ಯಾರ್ಥಿಗಳೇ. ಇದು ನಿಮಗೆ ಇನ್ನೂ ಒಂದು ಸಲ ನೀವು ಆ ಡೆಫಿನಿಷನ್ಸ್ಗಳನ್ನ ನಾನೇನು ರಿವಿಷನ್ ಮಾಡಿದ್ನಲ್ಲ, ಈಗ ಇವುಗಳನ್ನ ಇನ್ನೊಮ್ಮೆ ನೀವು ಓದಬೇಕು ಅಂದ್ರೆ ನಿಮ್ಮ 9ನೇ ತರಗತಿಯ ಬುಕ್
ನಮ್ಮಲ್ಲಿ ವೃತ್ತಗಳು ಪಾಠ ಅಂತಿದೆಯಲ್ಲ, ಅದರಲ್ಲಿ ನಿಮಗೆ ಎಲ್ಲ ವಿಸ್ತಾರವಾಗಿ ಡೆಫಿನೇಷನ್ ಕೂಡ ಸಿಗುತ್ತೆ. ಸೊ ಈಗ ನಮಗೆ 10th ಬಂದಾಗ ಅದರ ಮುಂದಿನ ಅಡ್ವಾನ್ಸ್ ನಮಗೆ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ 10th ಸ್ಟ್ಯಾಂಡರ್ಡ್ ಓದುತ್ತಾ ಇರೋದ್ರಿಂದ 9ನೇ ತರಗತಿಯಲ್ಲಿ ಇದರ ಕಾನ್ಸೆಪ್ಟ್ ಆಲ್ರೆಡಿ ನೀವು ಬೇಸಿಕ್ ಅನ್ನ ಕಲ್ತಿರೋದ್ರಿಂದ ಅದನ್ನ ನಾನು ಅಷ್ಟು ಹೆಚ್ಚಾಗಿ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈ 10ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ವೃತ್ತ ಅಂದ್ರೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಪದಗಳ ವ್ಯಾಖ್ಯಾನ ಕೂಡ ಗೊತ್ತಾಗುತ್ತೆ. ಇಲ್ಲಿ ಏನಾದ್ರೂ ನಿಮಗೆ ಆ ಪದಗಳು ಬಂದಾಗ ನೀವು ಅದನ್ನ ನಡಿಸ್ ಅಂಡರ್ಸ್ಟ್ಯಾಂಡ್. ಸೊ ಜ ಅಂದ್ರೇನು, ತ್ರಿಜ್ಯ ಅಂದ್ರೇನು, ವೃತ್ತಖಂಡ ಅಂದ್ರೇನು ಈಗ ಆಲ್ರೆಡಿ ಕಲ್ತಿರ್ತಾನೆ. ಸೊ ಅದನ್ನ ನೀವು ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಆಕ್ಚುಲ್ ಆಗಿ ಈ 10ನೇ ತರಗತಿಯಲ್ಲಿ ವೃತ್ತ ಪಾಠಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನು ನಮಗೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಇಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ ವಿದ್ಯಾರ್ಥಿ. ಇಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಚಿತ್ರವನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಎ ಬಿಂದುವನ್ನ ಕೇಂದ್ರವಾಗಿಟ್ಟುಕೊಂಡು ತ್ರಿಜ್ಯ ಒಂದೇ ಇರುವಾಗೆ ಎಲ್ಲದನ್ನು 2 ಸೆಂಟಿಮೀಟರ್ ತಗೊಂಡಿದ್ದೀವಿ. ಕೈವಾರದ ಸಹಾಯದಿಂದ ಏನ್ ಮಾಡಿದ್ರೆ ಅಂದ್ರೆ ವೃತ್ತವನ್ನು ರಚಿಸಿದ್ದೇವೆ. ಇಲ್ಲಿ ಎ ಅನ್ನುವಂತಹ ಒಂದು ವೃತ್ತ, ಬಿ ಅನ್ನುವಂತಹ ಇನ್ನೊಂದು ವೃತ್ತ, ಸಿ ಅನ್ನುವಂತಹ ಒಂದು ವೃತ್ತವನ್ನು ರಚಿಸಿದ್ದೇವೆ. ಈಗ ಇಲ್ಲಿ ಈ ಚಿತ್ರವನ್ನ ಆಧಾರವಾಗಿ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಈ ವೃತ್ತಗಳಿಗೆ ಸಂಬಂಧಪಟ್ಟಿರುವಂತಹ ತುಂಬಾ ಅತ್ಯಂತ ಪ್ರಮುಖವಾಗಿರುವಂತಹ ಮೂಲ ಪದಗಳ ವ್ಯಾಖ್ಯಾನವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಮುಂದೆ ಬರುವಂತಹ ಎಲ್ಲ ಪ್ರಮೇಯ ಆಗಿರ್ಬೋದು, ಉದಾಹರಣೆ ಲೆಕ್ಕಗಳಾಗಿರ್ಬೋದು, ಅಭ್ಯಾಸ ಲೆಕ್ಕಗಳಾಗಿರ್ಬೋದು, ಎಲ್ಲವೂ ಕೂಡ ಈ 3 ಅಂಶಗಳಿಗೆ ಸಂಬಂಧಪಟ್ಟಿರುವಂತಹ ಕಾನ್ಸೆಪ್ಟ್ ಆಗಿದೆ. ಹಾಗಾದ್ರೆ ಇವುಗಳ ಡೆಫಿನಿಷನ್ ಫಸ್ಟ್ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲು ನಾವು ತೆಗೆದುಕೊಂಡ್ರೆ ಛೇದಕವಲ್ಲದ ರೇಖೆ. ನಿಮಗೆ ಛೇದಕ ಅನ್ನುವಂತಹ ಕಾನ್ಸೆಪ್ಟ್ ಕೂಡ 9th ಅಲ್ಲಿ ಓದ್ತೀರಾ, ಹೌದಾನೆ? ವೃತ್ತವನ್ನ ಯಾವುದಾದ್ರೂ 2 ಬಿಂದುಗಳ ಮೂಲಕ ಹಾದು ಹೋದಾಗ ಉಂಟಾಗಿರುವಂತಹ ರೇಖಾಖಂಡ ಏನಿದೆಯಲ್ಲ ಅದನ್ನು ನಾವು ಛೇದಕ ಅಂತ ಕರಿತೀವಿ. ಆ ವೃತ್ತವನ್ನು ಏನ್ ಮಾಡುತ್ತದು ಛೇದಿಸಲ್ಪಡುತ್ತೆ, ಅದು ಛೇದಕ ಅಂತ ಹೇಳಿ. ಹಾಗಾದ್ರೆ ಛೇದಕವಲ್ಲದ ರೇಖೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ರೇಖೆಯು ವೃತ್ತದೊಂದಿಗೆ ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿರೋದಿಲ್ಲ. ಈಗ ಒಂದು ರೇಖೆಯನ್ನು ತೆಗೆದುಕೊಂಡಾಗ ಆ ವೃತ್ತದಿಂದ ಅದು ಯಾವುದೇ ರೀತಿಯ ಅಲ್ಲಿ ನಮಗೆ ರೇಖೆಗಳು ಕಾಣೋದಿಲ್ಲ, ಮತ್ತೆ ಯಾವುದೇ ರೀತಿಯ ಸಾಮಾನ್ಯ ಬಿಂದುನು ಕೂಡ ಅದು ಹೊಂದಿರೋದಿಲ್ಲ. ಎ ಕೇಂದ್ರವಿರುವ ವೃತ್ತಕ್ಕೆ ಪಿ ಕ್ಯೂ ಒಂದು ಛೇದಕವಲ್ಲದ ರೇಖೆಯಾಗಿದೆ. ನೋಡಿ, ಎ ಕೇಂದ್ರವನ್ನು ಹೊಂದಿರುವ ವೃತ್ತ ಕಾಣ್ತಾ ಇದೆಯಲ್ಲ ನಿಮಗೆ ವಿದ್ಯಾರ್ಥಿಗಳೇ, ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ? ಇಲ್ಲಿ ಯಾವುದೋ ಒಂದು ಸಾಮಾನ್ಯ ಬಿಂದುವಿನಿಂದ ಮೂಲಕ ಒಂದು ರೇಖೆ ಏನಾದ್ರೂ ಆಗೋಗಿರೋದು ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ? ಯಾವುದು ರೇಖೆ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಎ ಕೇಂದ್ರ ಇರುವ ವೃತ್ತಕ್ಕೆ ಈ ಪಿ ಕ್ಯೂ ರೇಖೆ ಇದೆಯಲ್ಲ ಅದು ಕೂಡ ಏನಾಗಿಲ್ಲ, ಸ್ಪಂದಿಸಿಲ್ಲ, ಸಂಧಿಸಿಲ್ಲ, ಹೌದಾನೆ? ಹಾಗಾದ್ರೆ ಇಲ್ಲಿ ಯಾವುದೇ ರೀತಿಯ ಛೇದಕ ರೇಖೆ ನಮಗೆ ಕಾಣ್ತಾ ಇಲ್ಲ. ಸೊ ಇದನ್ನೇನಂತ ಕರಿತೀವಿ ನಾವು ಛೇದಕವಲ್ಲದ ರೇಖೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಎ ಕೇಂದ್ರ ಇರುವ ವೃತ್ತ ಏನು? ಛೇದಕವಲ್ಲದ ರೇಖೆಯನ್ನ ಹೊಂದಿರುವಂತಹ ವೃತ್ತ ಅಂತ ಹೇಳಿ ಹೇಳ್ತೀವಿ ವಿದ್ಯಾರ್ಥಿಗಳು. ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಇಲ್ಲ. ಹಾಗಾದ್ರೆ ನಾವು ನೆಕ್ಸ್ಟ್ ಏನಾದ್ರೂ ಡಯಾಗ್ರಾಮ್ಸ್ ಕೊಟ್ಟಾಗ ಛೇದಕವಲ್ಲದ ರೇಖೆ, ಛೇದಕ ರೇಖೆ ಯಾವುದು ಅಂತ ಹೇಳಿ ಈಸಿಯಾಗಿ ಕಂಡುಹಿಡಿತೀರ. ಈಗ ಛೇದಕವಲ್ಲದ ರೇಖೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಛೇದಿಸುವ ರೇಖೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇಲ್ಲಿ ಇನ್ನೊಂದು ಡಯಾಗ್ರಾಮ್ ಇದೆ ವಿದ್ಯಾರ್ಥಿಗಳೇ. ಬಿ ಕೇಂದ್ರವನ್ನ ಹೊಂದಿರುವಂತಹ ವೃತ್ತ. ಈ ವೃತ್ತವನ್ನ ತೆಗೆದುಕೊಂಡಾಗ ಸ್ವಲ್ಪ ಗಮನಿಸಿ, ಇಲ್ಲಿ ಎಂ ಮತ್ತು ಎನ್ ಅನ್ನುವಂತ 2 ಬಿಂದುಗಳಿದೆ. ನಾನು ಮೊದಲೇ ಹೇಳಿದೆ, ವೃತ್ತ ಅನ್ನೋದೇನಾಗಿದೆ, ಹಲವಾರು ಬಿಂದುಗಳ ಒಂದು ಗುಂಪು ಅಥವಾ ಗಣ ಅಂತ ಕರಿತೀವಿ, ಹೌದಾನೆ? ಅದ್ರಲ್ಲಿ 2 ಬಿಂದುಗಳನ್ನ ತಗೊಂಡಿದ್ದೀನಿ, ಎಂ ಮತ್ತು ಎನ್. ಇದರ ಮೂಲಕ ಏನಾಗಿದೆ, ಒಂದು ರೇಖೆ ಹಾದು ಹೋಗಿದೆ. ಹಾದು ಹೋಗೋದಲ್ಲದಲ್ಲೇ ಎಂ ಮತ್ತು ಎನ್ ಬಿಂದುಗಳನ್ನ ಕತ್ತರಿಸಲ್ಪಟ್ಟಿದೆ, ಅಂದ್ರೆ ಛೇದಿಸಿದೆ. ವೃತ್ತವನ್ನು ಏನ್ ಮಾಡಿದೆ, ಅದು ಛೇದಿಸಲ್ಪಟ್ಟಿದೆ. ಹಾಗಾಗಿ ಆ ಬಿ ಕೇಂದ್ರವನ್ನ ಹೊಂದಿರುವಂತಹ ವೃತ್ತಕ್ಕೆ ಪಿ ಕ್ಯೂ ಏನಾಗಿದೆ, ವೆರಿ ಗುಡ್, ಏನು ಛೇದಿಸುವ ರೇಖೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದರ ಡೆಫಿನಿಷನ್ ಏನು ನೋಡೋಣ. ಸೊ ಡೆಫಿನಿಷನ್ ತೆಗೆದುಕೊಂಡಾಗ ರೇಖೆಯು ವೃತ್ತದೊಂದಿಗೆ, ನೋಡಿ ಇಲ್ಲಿ ಪಿ ಕ್ಯೂ ಅನ್ನೋದು ಏನಾಗಿದೆ, ಒಂದು ರೇಖೆ ಇದೆ ಇಲ್ಲಿ. ಇದು ವೃತ್ತದೊಂದಿಗೆ, ಯಾವ ವೃತ್ತ ಯಾವುದು? ವೆರಿ ಗುಡ್, ಬಿ ಕೇಂದ್ರ ಇರುವಂತಹ ವೃತ್ತ ಅಲ್ವಾ? ಈ ಬಿ ಕೇಂದ್ರವನ್ನ ಹೊಂದಿರುವಂತಹ ವೃತ್ತದೊಂದಿಗೆ 2
ಹಾಗಾದ್ರೆ ಈಗ ಒಂದು ನಿಮಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ? ಛೇದಕವಲ್ಲದ ಮತ್ತು ಛೇದಿಸುವ ರೇಖೆ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದು. ಛೇದಕವಲ್ಲದ ರೇಖೆಯನ್ನು ತೆಗೆದುಕೊಂಡಾಗ ಯಾವುದೇ ಸಾಮಾನ್ಯ ಬಿಂದುವನ್ನು ಹೊಂದಿರೋದಿಲ್ಲ. ಛೇದಿಸುವ ರೇಖೆಯನ್ನು ತೆಗೆದುಕೊಂಡಾಗ ಎರಡು ಸಾಮಾನ್ಯ ಬಿಂದುಗಳನ್ನ ಅದು ಹೊಂದಿರುತ್ತೆ. ಅದು ಛೇದಿಸುವ ರೇಖೆ. ಹಾಗಾದ್ರೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿದ್ದು ವೃತ್ತದ ಮೂಲಕ ಹಾದು ಹೋದ್ರೆ ಅದನ್ನ ನಾವೇನಂತ ಕರಿಬಹುದು? ಹಾಗಾದ್ರೆ ಇನ್ನೊಂದು ಕಾನ್ಸೆಪ್ಟ್ ಇದೆಯಲ್ಲ, ಯಾವುದದು? ಸ್ಪರ್ಶಕ ರೇಖೆ. ಇದನ್ನ ನಾವು ಟ್ಯಾಂಜೆಂಟ್ ಅಂತ ಹೇಳಿ ಕರೆದ ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ. ಹಾಗಾದ್ರೆ ಈ ಸ್ಪರ್ಶಕ ರೇಖೆ ಚಿತ್ರದಲ್ಲಿ ಯಾವ ಕೇಂದ್ರ ಹೊಂದಿರುವ ವೃತ್ತದಲ್ಲಿ ದೊರೀತಾ ಇದೆ ನಿಮಗೆ? ನೋಡ್ಬಿಟ್ಟು ಹೇಳಿ ಚಿತ್ರವನ್ನ. ಯಾವುದು? ಓಕೆ, ಗುಡ್. ಸಿ ಕೇಂದ್ರ ಇರುವಂತಹ ವೃತ್ತ. ಹೌದಾನೆ? ಈಗ ಆಲ್ರೆಡಿ ಇದರ ನೋಡಿದ್ವಿ. ಅದ್ ಬಿಟ್ಟರೆ ನೋಡಿದ್ರೆ ಯಾವುದು? ಸಿನೇ ತಾನೆ. ಹಾಗಾದ್ರೆ ಸಿ ಕೇಂದ್ರ ಇರುವಂತಹ ವೃತ್ತ ಏನಾಗಿದೆ? ಸ್ಪರ್ಶಕ ರೇಖೆಯನ್ನು ಹೊಂದಿದೆ. ನೋಡಿ, ಈ ಪಿ ಕ್ಯೂ ರೇಖೆ ಓ ಬಿಂದುವಿನಲ್ಲಿ ಮಾತ್ರ ಏನಾಗಿದೆ? ಸಂಧಿಸಲ್ಪಟ್ಟಿದೆ. ಅದು ಎಷ್ಟು ಬಿಂದು? ಒಂದೇ ಒಂದು ಬಿಂದುವಿನಲ್ಲಿ ಮಾತ್ರ ಇದು ಸಂಧಿಸಲ್ಪಟ್ಟಿದೆ. ಇದನ್ನ ನಾವು ಸ್ಪರ್ಶಕ ರೇಖೆ ಅಥವಾ ಟ್ಯಾಂಜೆಂಟ್ ಅಂತ ಹೇಳಿ ಕರೆಯುವ ವಿದ್ಯಾರ್ಥಿಗಳು. ಈ ಏನು ಸ್ಪರ್ಶಕ ರೇಖೆ ಅನ್ನೋದಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಯ್ತು ಅಂದ್ರೆ ಈ ಪಾಠದಲ್ಲಿ ಬರುವಂತಹ ಮುಂದಿನ ಎಲ್ಲ ಲೆಕ್ಕಗಳನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡ್ತಾ ಹೋಗಬಹುದು. ಹಾಗೇನೆ ಪ್ರಮೇಯನೂ ಕೂಡ ವಿಥೌಟ್ ಅಂದ್ರೆ ಅದನ್ನ ಕಂಠಪಾಠ ಮಾಡ್ದವೇ ನಾವು ಈ ಕಾನ್ಸೆಪ್ಟ್ ಮೂಲಕ ಈಸಿಯಾಗಿ ಸ್ಟೆಪ್ಸ್ ಗಳನ್ನ ಬರೀತಾ ಹೋಗಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಸ್ಪರ್ಶಕ ರೇಖೆ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಅದಕ್ಕೆ ನಿರ್ದಿಷ್ಟವಾಗಿರುವಂತಹ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ರೇಖೆಯು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತದೆ. ನಮ್ಮ ಚಿತ್ರದಲ್ಲಿ ಯಾವುದದು? ಓಕೆ, ಗುಡ್. ಓ ಅನ್ನೋದಿನ ಒಂದೇ ಒಂದು ಸಾಮಾನ್ಯ ಬಿಂದು. ಆ ಕೇಂದ್ರವಿರುವ ವೃತ್ತಕ್ಕೆ ಪಿ ಕ್ಯೂ ಏನಾಗಿದೆ? ಒಂದು ಸ್ಪರ್ಶಕ ರೇಖೆ. ಏಕೆಂದ್ರೆ ಸ್ಪರ್ಶ ಬಿಂದು ಓ ಬಿಂದುವಿನ ಮೂಲಕ ಅದು ಹೋಗಿದೆ, ಒಂದೇ ಒಂದು ಬಿಂದು. ಹಾಗಾದ್ರೆ ಆ ರೇಖೆ ಅಂತ ಕರಿತೀವಿ ಸ್ಪರ್ಶಕ ರೇಖೆ ಅಂತ ಹೇಳಿ ಕರಿತೀವಿ. ಆ ವೃತ್ತಕ್ಕೆ ಪಿ ಕ್ಯೂ ಏನಾಗಿದೆ? ಸ್ಪರ್ಶಕ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಅದು ವೃತ್ತವನ್ನ ಎಲ್ಲಿ ಸ್ಪಂದಿಸಲ್ಪಟ್ಟಿದೆ? ಓ ಬಿಂದುವಿನಲ್ಲಿ ಸ್ಪಂದಿಸಲ್ಪಟ್ಟಿದೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾನು ಇಲ್ಲಿ ಛೇದಕವಲ್ಲದ ರೇಖೆ, ಛೇದಿಸುವ ರೇಖೆ, ಸ್ಪರ್ಶಕ ರೇಖೆ ಈ ಮೂರು ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೇನೆ. ಹಾಗಾದ್ರೆ ಈ ವೃತ್ತಕ್ಕೆ ಒಂದು ಸ್ಪರ್ಶಕವನ್ನ ರಚಿಸಿದಾಗ ಆಗ ಆ ಸ್ಪರ್ಶಕ ಏನ್ ಹೇಳುತ್ತೆ ಅನ್ನೋದನ್ನು ನೋಡೋಣ. ವೃತ್ತದ ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿರುತ್ತದೆ. ಒಂದು ವೃತ್ತಕ್ಕೆ ನಾವು ಒಂದು ಸ್ಪರ್ಶಕವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ. ಮತ್ತೆ ಆ ಸ್ಪರ್ಶಕ ಮತ್ತು ವೃತ್ತಕ್ಕೆ ಇರುವ ಸಾಮಾನ್ಯ ಬಿಂದುವನ್ನ ಏನಂತ ಕರಿತೀವಿ? ಸ್ಪರ್ಶ ಬಿಂದು ಅಂತ ಕರಿತೀವಿ. ನೋಡಿ, ಇದು ವೃತ್ತ, ಇದು ಸ್ಪರ್ಶಕ. ಇವೆರಡಕ್ಕೂ ಇರುವಂತಹ ಒಂದು ಕೇಂದ್ರ ಇದೆಲ್ಲ ಬಿಂದು, ಇದು ಓ. ಇದನ್ನೇನಂತ ಕರಿತೀವಿ? ಸ್ಪರ್ಶ ಬಿಂದು ಅಂತ ಕರಿತೀವಿ. ವಿದ್ಯಾರ್ಥಿಗಳಲ್ಲಿ ಸ್ಪರ್ಶಕ ಬೇರೆ, ಸ್ಪರ್ಶಕ ಬಿಂದು ಬೇರೆ, ಸ್ಪರ್ಶಕ ರೇಖೆ ಬೇರೆ. ಅರ್ಥ ಆಗ್ತಿದೆಯಲ್ಲ ಮೂರನ್ನು ಕಾನ್ಸೆಪ್ಟ್? ಸೊ ಇಲ್ಲಿ ಇದು ವೃತ್ತ. ಈ ವೃತ್ತಕ್ಕೆ ನಾವು ಪಿ ಕ್ಯೂ ಏನು ರೇಖೆ ತಗೊಂಡಿದೀವಲ್ಲ, ಇದು ಸ್ಪರ್ಶಕ ರೇಖೆ. ಅದು ಎಲ್ಲಿ ಸಂಧಿಸಲ್ಪಟ್ಟಿದೆ? ಓ ಬಿಂದುವಿನಲ್ಲಿ ಸಂಧಿಸಲ್ಪಟ್ಟಿದೆ. ಅದನ್ನ ಎಂತ ಕರಿತೀವಿ? ಸ್ಪರ್ಶ ಬಿಂದು ಅಂತ ಕರಿತೀವಿ. ಆ ರೇಖೆ ಇದೆಯಲ್ಲ, ಅದು ಸ್ಪರ್ಶಕ. ಆ ಒಂದೇ ಬಿಂದುವಿನ ಮೂಲಕ ಅದು ಹೋಗುತ್ತಲ್ಲ, ಅದು ಸ್ಪರ್ಶಕ ಅಂತ ಹೇಳಿ ಹೇಳಲ್ಪಡ್ತೀವಿ. ಹಾಗಾದ್ರೆ ಈ ನಾಲ್ಕು ಕಾನ್ಸೆಪ್ಟ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಹಾಗಾದ್ರೆ ನೀವೇ ನಿಮ್ಮ ಟ್ಯಾಲೆಂಟ್ ಅನ್ನ ನೀವೇ ಚೆಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವೇನು ಮಾಡಿ ಅಂದ್ರೆ ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಕ್ವಶನ್ ವಿತ್ ಫ್ರೇಮ್ ಮಾಡ್ಕೊಬಿಡಿ. ವೃತ್ತ ಅಂದ್ರೇನು, ತ್ರಿಜ್ಯ ಅಂದ್ರೇನು, ಕಂಸ ಅಂದ್ರೇನು, ಪರದಿ ಅಂದ್ರೇನು, ವೃತ್ತ ಖಂಡ ಅಂದ್ರೇನು, ಇವೆಲ್ಲ ನಿಮಗೆ 9ನೇ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗತ್ತೆ. ಅದು ಪ್ಲಸ್ ಈ ಮೂರು ಕಾನ್ಸೆಪ್ಟ್ಗಳು: ಛೇದಕವಲ್ಲದ ರೇಖೆ, ಛೇದಿಸುವ ರೇಖೆ, ಸ್ಪರ್ಶಕ ರೇಖೆ ಮತ್ತು ವೃತ್ತಕ್ಕೆ ಸ್ಪರ್ಶಕ ಅಂದ್ರೇನು. ಕ್ವಶನ್ ವಿತ್ ಫ್ರೇಮ್ ಅನ್ನ ನೀವೇ ಆನ್ಸರ್ ಅನ್ನು ಬಿಡಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಇದಿಷ್ಟು ನಿಮಗೆ 1 ಮಾರ್ಕ್ಸ್ಗೆ ಈಸಿ ಆಗುತ್ತೆ, ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಈಸಿ ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ಈ ವೃತ್ತಕ್ಕೆ ಸ್ಪರ್ಶಕ ಅಂತ ತಗೊಂಡ್ವಲ್ಲ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮೇಯವನ್ನ ನೋಡ್ತಾ ಹೋಗೋಣ.
ವಿದ್ಯಾರ್ಥಿಗಳ ಇದುವರೆಗೂ ನಾವು ಕೆಲವು ಮೂಲಭೂತ ಡೆಫಿನೇಷನ್ ನೋಡಿದ್ವಿ. ಹಾಗೆಯೇ ಈ ವೃತ್ತಕ್ಕೆ ಸಂಬಂಧಪಟ್ಟಂತಹ ಸ್ಪರ್ಶಕ ಇದಕ್ಕೆ ಹೊಂದಿರುವಂತಹ ಪ್ರಮೇಯ 4.1 ನೋಡ್ತಾ ಹೋಗೋಣ. ಈ ಪ್ರಮೇಯ 4.1 ಏನು ಹೇಳುತ್ತಪ್ಪ ಅಂದರೆ, ಅದರ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯನ್ನು ನೋಡಿದರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಹೇಳಿ ಈ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳ. ಸೊ ಮೊದಲನೇದಾಗಿ ಆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯಲ್ಲಿ ಬರುವಂತಹ ಪದಗಳು ನಿಮಗೆ ಚಿರಪರಿಚಿತವಾಗಿದೆ. ಈಗ ಆಲ್ರೆಡಿ ಸ್ಪರ್ಶಕ ಅಂದ್ರೆ ಏನು ಅಂತ ಗೊತ್ತಾಗಿದೆ, ವೃತ್ತ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಹಾಗೇನೆ ಆ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಆಲ್ರೆಡಿ ಲಂಬ ಅಂದ್ರೆ ಏನು ಅಂತ ಗೊತ್ತು, 90 ಡಿಗ್ರಿನ ಹೊಂದಿದ್ರೆ ಸೊ ಏನಾಗಿದೆ ಲಂಬ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಹೇಳಿಕೆಯನ್ನ ತೆಗೆದುಕೊಂಡು ನಾವೇನ್ ಮಾಡ್ಬೋದು, ಡಯಾಗ್ರಾಮ್ ಅನ್ನ ಈಸಿಯಾಗಿ ಬರೀತಾ ಹೋಗಬಹುದು ಅಲ್ಲ ವಿದ್ಯಾರ್ಥಿಗಳ. ಈಗ ಇಲ್ಲಿ ನಾವು ತ್ರಿಜ್ಯ ಏನಾಗಿದೆ ಆ ಸ್ಪರ್ಶ ಬಿಂದುವಿಗೆ ಲಂಬವಾಗಿದೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಈಗ ಇದು ನಮ್ಮ ಪ್ರಮೇಯದಲ್ಲಿ ಸಾಧಿಸಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಪಾಯಿಂಟ್ ಅಥವಾ ಅಂಶ. ಹಾಗಾದ್ರೆ ಇಲ್ಲಿ ಡಯಾಗ್ರಾಮ್ ಅನ್ನ ನಾವು ತೆಗೆದುಕೊಂಡ್ರೆ ಏನ್ ಹೇಳ್ತಾರೆ, ವೃತ್ತ ಅಂದ್ರೆ ಒಂದು ವೃತ್ತವನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ. ಓ ಅನ್ನೋ ಕೇಂದ್ರ ಹೊಂದಿರುವಂತಹ ವೃತ್ತವನ್ನು ತೆಗೆದುಕೊಂಡಿದ್ದೇನೆ. ಈ ಓ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ, ಇಲ್ಲಿ ನಾನು ಪಿ ಬಿಂದುವಿನಲ್ಲಿ ಸ್ಪರ್ಶಕ ರಚನೆ ಮಾಡಿದ್ದೀವಿ, ಅಲ್ಲೇ ರಚಿಸಬೇಕಂತೇನಿಲ್ಲ ಸ್ಪರ್ಶಕವನ್ನ. ಸೊ ಈ ಸೈಡ್ ಆದ್ರೂ ತಗೋಬಹುದು, ನೀವು ಈ ಸೈಡ್ ಆದ್ರೂ ತಗೋಬಹುದು, ಈ ಸೈಡ್ ಆದ್ರೂ ತಗೋಬಹುದು. ಸೊ ಆ ವೃತ್ತದ ಮೇಲೆ ಯಾವಾಗ ನೀವು ತಗೊಂಡ್ರೂ ಕೂಡ ಅದೇನಾಗಿದೆ, ಗಣಗಳ ಬಿಂದು ತಾನೆ. ಹಾಗಾಗಿ ನೀವು ಆ ವೃತ್ತದ ಮೇಲೆ ಯಾವುದರ ತೆಗೆದುಕೊಳ್ಳಿ, ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ, ಈಗ ಆಲ್ರೆಡಿ ನಮಗೆ ಸ್ಪರ್ಶಕ ಅನ್ನುವುದು ಪದ ಪರಿಚಯವಾಗಿದೆ. ಈ ಓ ವೃತ್ತಕ್ಕೆ ಪಿ ಬಿಂದುವಿನ ಮೂಲಕ ಈ ಏನು XY ಅಥವಾ YX ರೇಖೆ ಇದೆಯಲ್ಲ, ಇದು ಹಾದು ಹೋಗಿದೆ. ಒಂದೇ ಒಂದು ಬಿಂದು ಯಾವುದು ಪಿ, ಇದನ್ನ ಸ್ಪರ್ಶ ಬಿಂದು ಅಂತೇಳಿ ಕರಿತೀವಿ. ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ, ಯಾವುದು ತ್ರಿಜ್ಯ ಕಾಣ್ತದೆ ಇಲ್ಲಿ, ಓ ಪಿ ಅಲ್ಲ ವಿದ್ಯಾರ್ಥಿಗಳೇ, ಇದನ್ನ ತ್ರಿಜ್ಯ ಅಂತ ಕರೆದಿರ್ತಾರೆ, ವೃತ್ತದ ತ್ರಿಜ್ಯ. ಸೊ ಈ ತ್ರಿಜ್ಯಕ್ಕೆ ಈ ರೇಖೆ ಯಾವುದು XY ಸ್ಪರ್ಶಕ ರೇಖೆ ನಾವು ಲಂಬವಾಗಿದೆ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ. ಇದು ನಮ್ಮ ಪ್ರಮೇಯದ ಕಾನ್ಸೆಪ್ಟ್. ಸೊ ಅರ್ಥ ಆಗಿದೆಲ್ಲ ಎಷ್ಟು, ಹಾಗೇನೆ ಡಯಾಗ್ರಾಮ್ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಇನ್ನು ಉಳಿದಿರೋ ಅಂಶಗಳಿದೆಯಲ್ಲ ನೋಡೋಣ ಅದನ್ನ. ಎಲ್ಲಿ ನಮ್ಮ ಪ್ರಮೇಯದ ಹಂತಗಳಿದೆಯಲ್ಲ ಅಲ್ಲಿ ರಚನೆ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತಲ್ಲ ಅಲ್ಲಿ ಬರುತ್ತೆ. ಸೊ ಈಗ ಇಷ್ಟು ಡಯಾಗ್ರಾಮ್ ಅರ್ಥ ಆಗಿದೆ ತಾನೆ. ಹಾಗಾದ್ರೆ ಒಂದು ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾವು ಏನ್ ಮಾಡ್ತೀವಿ, ಕೆಲವು ಹಂತಗಳನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ದತ್ತ, ಸಾಧನೀಯ, ರಚನೆ ಏನಾದ್ರು ಮಾಡ್ಕೊಂಡಿದ್ರೆ ರಚನೆ ಬರುತ್ತೆ. ಕೆಲವೊಂದು ಪ್ರಮೇಯದಲ್ಲಿ ಸ್ಕಿಪ್ ಆಗಿರುತ್ತೆ, ಯಾವುದು ರಚನೆ ಇರೋದಿಲ್ಲ. ಆಮೇಲೆ ಸಾಧನೆ, ಈ ಸಾಧನೆಯನ್ನು ತೆಗೆದುಕೊಂಡ್ರೆ ಅದಕ್ಕೆ ಹೇಳಿಕೆ ಮತ್ತು ಕಾರಣಗಳನ್ನು ನಾವು ನೀಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಇಲ್ಲಿ ಮೊದಲಾಗಿ ದತ್ತವನ್ನ ನಾವು ತೆಗೆದುಕೊಂಡಾಗ, ದತ್ತ ಅಂದ್ರೆ ಈ ಹೇಳಿಕೆಯಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ನಾವು ದತ್ತಾಂಶ ಅಂತೇಳಿ ಕರಿತೀವಿ. ಅದನ್ನ ಇಲ್ಲಿ ನಾವೇನ್ ಮಾಡಿರ್ತೀವಿ, ಬರ್ದಿರ್ತೀವಿ ಅಷ್ಟೇ ದತ್ತ. ಹಾಗಾಗಿ ದತ್ತ ಸ್ಟೆಪ್ ಅನ್ನು ಬರೆಯೋದು ನಿಮಗೆ ಏನು ಕಷ್ಟ ಆಗೋದಿಲ್ಲ. ಓ ವೃತ್ತ ಕೇಂದ್ರ, ಈಗ ಆಲ್ರೆಡಿ ಹೇಳಿದ್ವಿ, ಓ ಅನ್ನೋದನ್ನು ವೃತ್ತ ಕೇಂದ್ರ ಮತ್ತು ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕವಾಗಿದೆ. ಈ ಓ ವೃತ್ತದಲ್ಲಿ ಪಿ ಅನ್ನೋದು ಒಂದು ಬಿಂದು, ಇದರ ಮೂಲಕ XY ರೇಖೆ ಆಗೋಗಿದೆ. ಹಾಗಾಗಿ ಇದನ್ನ ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ಪಿ ಅನ್ನ ಏನಂತ ಕರಿತೀವಿ, ವೆರಿ ಗುಡ್, ಏನೋ ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೀವಿ. ದತ್ತ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಸ್ಟೆಪ್ ಸಾಧನೀಯ. ತ್ರಿಜ್ಯಕ್ಕೆ XY ರೇಖೆ ಲಂಬವಾಗಿರ್ಬೇಕು. ಹಾಗಾದ್ರೆ OP is perpendicular to XY ಅಂತ ಕರೀತೀವಿ. ಅಂದ್ರೆ OP ರೇಖೆ XY ರೇಖೆಗೆ ಲಂಬವಾಗಿದೆ ಅಂತ ಪ್ರೂವ್ ಮಾಡಬೇಕು. ಇದನ್ನ ಸಿಂಬಾಲಿಕಲಿ ಹೇಳೋದಾದ್ರೆ OP is perpendicular to XY. ಗೊತ್ತಾಗ್ತಿದೆ ವಿದ್ಯಾರ್ಥಿಗಳೇ, ಇದನ್ನ ನಾವು ಪ್ರೂವ್ ಮಾಡಬೇಕಾಗಿರೋದು ಆಕ್ಚುಲಿ ಈ ಪ್ರಮೇಯದಲ್ಲಿ. ಹಾಗಾದ್ರೆ ಈ ರೀತಿಯಾಗಿ ಪ್ರೂವ್ ಮಾಡ್ಲಿಕ್ಕೆ ಇಲ್ಲಿ ರಚನೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಏನ್ ರಚನೆ ಮಾಡಿದ್ದೇವೆ, ಈ XY ಸ್ಪರ್ಶಕ ಇದೆಯಲ್ಲ, ಈ ರೇಖೆಯ ಮೇಲೆ Q ಅನ್ನುವಂತಹ ಬಿಂದುವನ್ನು ತಗೊಂಡಿದ್ದೀನಿ ನಾನು. ಆ ಬಿಂದುವನ್ನು ತೆಗೆದುಕೊಂಡ ಮೇಲೆ ಈ ವೃತ್ತದ ಕೇಂದ್ರ ಇದೆಯಲ್ಲ ಓ, ಅಲ್ಲಿಗೆ ನಾನು ಡಾಟೆಡ್ ಲೈನ್ ಅಲ್ಲಿ ಆ ಎರಡು ಬಿಂದುಗಳನ್ನು ಸೇರಿಸಿದೆ. ಕಾಣ್ತಾ ಇದೆಯಲ್ವಾ ಇಲ್ಲಿ ಡಾಟೆಡ್ ಲೈನು.
ಸೊ ಈ ಲೈನನ್ನ ಏನು ಮಾಡಿದ್ದೀನಿ ನಾನು ಸೃಷ್ಟಿ ಮಾಡಿದ್ದೀನಿ ಅಥವಾ ರಚನೆ ಮಾಡಿದ್ದೀನಿ. ಓ ಅನ್ನ ಕ್ಯೂಗೆ ಸೇರಿಸ್ತೀನಿ. ಹೀಗೆ ಸೇರಿಸ್ಬೇಕಾದ್ರೆ ಆ ಓ ಕ್ಯೂ ಅನ್ನುವಂತಹ ರೇಖೆ ಇದೆಯಲ್ಲ ಅದೇನ್ ಮಾಡಿದೆ ಅಂದ್ರೆ ಆ ವೃತ್ತದಲ್ಲಿ ಒಂದು ಬಿಂದುವಿನಲ್ಲಿ ಹಾದು ಹೋಗಿದೆ. ಅದನ್ನ ನಾವು ಆರ್ ಅಂತ ಹೇಳಿ ತಗೊಳ್ತೀವಿ ನಾನು. ಅಲ್ಲಿಗೇನಾಯ್ತು ಓ ಆರ್ ಅಂತ ಆಯ್ತು ತಾನೆ. ಈ ಓ ಆರ್ ಅನ್ನ ನಾವು ತ್ರಿಜ್ಯ ಅಂತ ಕರಿಬೋದಾ? ಕರಿಬಹುದು. ಯಾಕೆ ಹೇಳಿ? ವೃತ್ತದ ಪರದೆಯ ಮೇಲಿನ ಯಾವುದಾದರೂ ಒಂದು ಬಿಂದುವನ್ನ ಕೇಂದ್ರಕ್ಕೆ ಸೇರಿಸಿದಾಗ ಉಂಟಾಗುವಂತ ರೇಖಾಖಂಡನ ಏನು? ತ್ರಿಜ್ಯ. ಹಾಗಾದ್ರೆ ಓಪಿನೂ ಕೂಡ ತ್ರಿಜ್ಯ, ಓ ಆರು ಕೂಡ ಏನು? ತ್ರಿಜ್ಯ ಅಲ್ವಾ? ನಮ್ಮ ವೃತ್ತದ ಹೇಳಿಕೆಯ ಪ್ರಕಾರ ಒಂದೇ ವೃತ್ತದಲ್ಲಿ ಬರುವಂತಹ ತ್ರಿಜ್ಯಗಳು ಪರಸ್ಪರ ಏನಾಗಿರುತ್ತೆ? ಗುಡ್. ಏನಾಗಿರುತ್ತೆ? ಸಮನಾಗಿರುತ್ತೆ. ಓ ಪಿ ಓ ಆರ್ಗೆ ಸಮನಾಗಿದೆ. ಯಾಕೆಂದ್ರಲ್ಲಿ ನಾವು ಈಗ ನಾನು ಈ ವೃತ್ತವನ್ನ 3 ಸೆಂಟಿಮೀಟರ್ ತಗೊಂಡು ರಚನೆ ಮಾಡಿದ್ದೀವಿ. ಹಾಗಾದ್ರೆ ಅಲ್ಲಿ ತ್ರಿಜ್ಯ ಏನಾಯ್ತು? 3 ಸೆಂಟಿಮೀಟರ್ ಇದೆ ತಾನೆ. ಓ ಪಿ 3 ಸೆಂಟಿಮೀಟರ್ ಇದೆ ಅಂದ್ರೆ ಓ ಆರ್ ಕೂಡ ಎಷ್ಟಿರುತ್ತೆ? 3 ಸೆಂಟಿಮೀಟರ್ ಇರಲೇಬೇಕು. ಹಾಗಾದ್ರೆ ಒಂದು ವೃತ್ತದ ತ್ರಿಜ್ಯಗಳು ಪರಸ್ಪರ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ನಾನು ಯಾಕೆ ಇದನ್ನ ನಿಮ್ಗೆ ತುಂಬಾ ಸಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಸಾಧನೆಯಲ್ಲಿ ಪ್ರೂವ್ ಮಾಡಬೇಕಾದ್ರೆ ಈ ಅಂಶವನ್ನ ತಗೊಳ್ತೀವಿ. ಆಗ ಇದು ನಿಮಗೆ ಅರ್ಥ ಆಗಿರ್ಬೇಕು. ಓ ಬಿ ಇಸ್ಕೊಂಡು ಓ ಆರ್ ಅಂತ ಬಂದ್ರೆ ಏನು ಅಂತ ಗೊತ್ತಿರಬೇಕು. ಆ ಉದ್ದೇಶದಿಂದ ಇಲ್ಲಿ ನಾನು ಇದನ್ನ ನಿಮಗೆ ತುಂಬಾ ಸ್ಟ್ರೆಸ್ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು ವಿದ್ಯಾರ್ಥಿಗಳು. ಓ ಬಿ ಇಸ್ ಈಕ್ವಲ್ ಟು ಓ ಆರ್ ಆಗಿರುತ್ತೆ. ಯಾಕೆಂತ ಗೊತ್ತಾಯ್ತಲ್ಲ? ಇದು ಯಾವಾಗ ಬಂದು ನಾವು ರಚನೆಯನ್ನ ಮಾಡಿಕೊಂಡಾಗ. ಹಾಗಾದರೆ ರಚನೆ ಅನ್ನೋ ಅಂಶವನ್ನು ತೆಗೆದುಕೊಂಡಾಗ ಏನು ಹೇಳುತ್ತದು? ಪಿ ಅನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂ ಆಗಿರಲಿ. ಅವಾಗ ಹೇಳಿದ್ರೆ ಕ್ಯೂ ಅನ್ನು ತಗೊಂಡಿದ್ದೇವೆ. ಓ ಕ್ಯೂ ಅನ್ನು ಸೇರಿಸಿ. ಓ ಮತ್ತು ಕ್ಯೂ ಅನ್ನು ಏನು ಮಾಡಿದ್ದೇವೆ? ಸೇರಿಸಲ್ಪಟ್ಟಿದೆ. ಇದು ರಚನೆ. ಸೊ ಈ ಇಷ್ಟು ಅಂಶಗಳು ವಿತ್ ಡಯಾಗ್ರಾಮ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಇದಾದ್ಮೇಲೆ ನಮ್ಮ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಪ್ರಮೇಯದಲ್ಲಿ ಯಾವ್ದಪ್ಪ ಅಂದ್ರೆ ಸಾಧನೆ. ಇಲ್ಲಿ ನೀವು ಕರೆಕ್ಟಾಗಿ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಇಲ್ಲೇ ನೀವು ಪ್ರೂವ್ ಮಾಡಬೇಕಾಗಿರೋದು ಸಾಧನೆಯಲ್ಲಿ. ಹೌದಾನೆ? ಹಾಗಾದ್ರೆ ಸಾಧನೆಯನ್ನು ತೆಗೆದುಕೊಂಡಾಗ ಈ ಸಾಧನೆಯ ಸ್ಟೆಪ್ಸ್ ಅಲ್ಲಿ ಏನ್ ಹೇಳ್ತಪ್ಪ? ಫಸ್ಟ್ ಅಂಶ ಅಂದ್ರೆ ಓ ಸ್ಪರ್ಶಕ. ಓ ಸ್ಪರ್ಶಕ ಎಕ್ಸ್ ವೈ ಮೇಲೆ ಸ್ಪರ್ಶ ಬಿಂದು ಪಿ ಅನ್ನು ಹೊರತುಪಡಿಸಿ ಒಂದು ಬಿಂದುವಾಗಿದೆ. ಆದ್ದರಿಂದ ಕ್ಯೂ ವೃತ್ತದ ಹೊರಭಾಗದಲ್ಲಿರಬೇಕು. ಓ ಅನ್ನೋದು ವೃತ್ತದ ಕೇಂದ್ರ, ಪಿ ಅನ್ನೋದು ಸ್ಪರ್ಶ ಬಿಂದು, ಎಕ್ಸ್ ವೈ ಅನ್ನೋದೇನು ಸ್ಪರ್ಶಕ ರೇಖೆ ತಾನೆ. ಈ ಇದರಲ್ಲಿ ಪಿ ಬಿಂದು ಬಂದಿದೆ. ಆಮೇಲೆ ಈ ಸ್ಪರ್ಶಕ ರೇಖೆ ಪಿ ಬಿಂದುವಿನ ಮೂಲಕ ಹಾದು ಹೋಗಿದೆ. ಆಮೇಲೆ ಇಲ್ಲಿ ಕ್ಯೂ ಬಿಂದುವನ್ನು ನಾವು ನೋಡಿದಾಗ ವೃತ್ತಕ್ಕೆ ಎಲ್ಲೂ ಬಂದಿಲ್ಲ. ವೃತ್ತದ ಮೇಲೂ ಇಲ್ಲ, ವೃತ್ತದ ಪರದೆಯಲ್ಲೂ ಕೂಡ ಇಲ್ಲ. ಹಾಗಾದ್ರೆ ಆ ವೃತ್ತಕ್ಕೆ ಎಲ್ಲಿದೆ? ಅದು ಹೊರಭಾಗದಲ್ಲಿದೆ ತಾನೆ. ಇಲ್ಲಿ ಸ್ಪರ್ಶಕ ರೇಖೆಯ ಮೇಲೆ ಇದೆ. ಹಾಗಾಗಿ ಕ್ಯೂ ಏನಾಗಿದೆ? ಹೊರಭಾಗದಲ್ಲಿರಬೇಕು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ವೃತ್ತ ಸ್ಪರ್ಶಕವು ವೃತ್ತದೊಂದಿಗೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತದೆ. ಇದನ್ನ ಆಲ್ರೆಡಿ ನಾನು ಸ್ಪರ್ಶಕ, ಛೇದಿಸುವ ರೇಖೆ, ಛೇದಕವಲ್ಲದ ರೇಖೆ ಡೆಫಿನಿಷನ್ಸ್ನ ಹೇಳ್ಬೇಕಾದ್ರೆ ಹೇಳಿದೆ. ಆ ವೃತ್ತಕ್ಕೆ ನಾವು ಸ್ಪರ್ಶಕ ರಚನೆ ಮಾಡಿದ್ರೆ ಒಂದೇ ಒಂದು ಸಾಮಾನ್ಯ ಬಿಂದು ಇರುತ್ತೆ ಅಂತ ಹೇಳಿದ್ವಿ. ಆ ಹೇಳಿಕೆಯ ಪ್ರಕಾರ ಓ ಕ್ಯೂ ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸಲಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಲೈನ್ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಈ ರೀತಿ ರಚನೆಯನ್ನು ಮಾಡಿಕೊಂಡಾಗ ಓ ಪಿ ಓ ಆರ್ಗೆ ಏನಾಗಿರುತ್ತೆ? ಪರಸ್ಪರ ಸಮನಾಗಿರುತ್ತೆ. ಓ ಪಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂದ್ರೆ ಓ ಆರ್ ಕೂಡ ಏನಾಗಿರುತ್ತೆ? 3 ಸೆಂಟಿಮೀಟರ್ ಇರುತ್ತೆ ವಿದ್ಯಾರ್ಥಿಗಳೇ. ಯಾಕೆ ಅಂದ್ರೆ ಇವು ಒಂದೇ ವೃತ್ತದ ತ್ರಿಜ್ಯಗಳು. ಬೇಕಾದ್ರೆ ಇನ್ನೊಂದು ನೀವು ರಚನೆಯನ್ನ ಮಾಡಿ, ಅದು ಕೂಡ ಪರಸ್ಪರ ಸಮನಾಗಿರುತ್ತೆ. ಹಾಗಾದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಆರ್. ಇದಕ್ಕೆ ರೀಸನ್ ಏನು? ಒಂದೇ ವೃತ್ತದ ತ್ರಿಜ್ಯಗಳು. ಈಸಿ ಇದೆ ಅಲ್ವಾ ಸ್ಟೆಪ್ಸ್? ಇದು ಸಾಧನೆಯಲ್ಲಿ 1 by 1 ಒಂದಕ್ಕೊಂದು ಲಿಂಕ್ ಇದೆ. ಇಲ್ಲಿ ನೀವು ಇದನ್ನ 5 times 3 times ಬಂದು ಕಲಿಯಬೇಕಂತ ಇಲ್ಲ ವಿದ್ಯಾರ್ಥಿಗಳೇ. ಈಗ ನಾನು ಇಲ್ಲಿ ಏನು ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ, ಇದನ್ನ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಓನಾಗಿ ನೀವೇ ಬರೀಬಹುದು ಅಲ್ವಾ? ಅಷ್ಟು ಈಸಿ ಇದೆ. ಸೊ ಒಂದೇ ವೃತ್ತದ ತ್ರಿಜ್ಯಗಳು ಓ ಪಿ ಇಸ್ ಈಕ್ವಲ್ ಟು ಓ ಆರ್. ಈಗ ಓ ಕ್ಯೂ ಅನ್ನೋದಿದೆ ನೋಡಿ ರೇಖೆ, ಈ ಡಾಟೆಡ್ ಲೈನ್ ಅಲ್ಲಿ ಇದೆಯಲ್ಲ, ಈ ರೇಖೆಗೆ ಬಂದಿದೆ. ಈ ಓ ಕ್ಯೂ ಅನ್ನ ತೆಗೆದುಕೊಂಡಾಗ ಈ ರೇಖೆ ಹೆಂಗ್ ಉಂಟಾಗಿದೆ ಅಂದ್ರೆ ಓ ಆರ್ ಮತ್ತು ಆರ್ ಕ್ಯೂ ಎರಡನ್ನು ಕೂಡಿದಾಗ ಓ ಕ್ಯೂ ನಮಗೆ ರೇಖೆ ಬಂದಿರುವುದು.
ಹಾಗಾದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಆರ್ ಕ್ಯೂ ಅಂತ ಹೇಳಿ ಬರೀಬಹುದು. ಹಾಗಾಗಿ ಅವು ಎರಡು ಬಾಹುಗಳ ಮೊತ್ತ ಓ ಕ್ಯೂ ಆಗಿದೆ ಅಂತ ತಗೊಂಡಿದೆ ವಿದ್ಯಾರ್ಥಿಗಳು. ಇಲ್ಲಿ ಚಿತ್ರವನ್ನ ಗಮನಿಸಿದಾಗ ಆರ್ ಕ್ಯೂ ಅನ್ನೋದು ಉದ್ದ ಕಡಿಮೆ ಇದೆ, ಓ ಆರ್ ನ ಉದ್ದ ಏನಾಗಿದೆ ಜಾಸ್ತಿ ಇದೆ ತಾನೆ. ಯಾವುದಕ್ಕೆ ಹೋಲಿಸಿದಾಗ ಓ ಕ್ಯೂಗೆ ಹೋಲಿಸಿದಾಗ. ಹಾಗಾಗಿ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಆರ್ ಅಂತ ಹೇಳಿ ಕರಿತೀವಿ. ಇದರ ಅರ್ಥ ಏನು? ಓ ಆರ್ ಓ ಕ್ಯೂಗಿಂತ ಕಡಿಮೆ ಇದೆ, ಓ ಕ್ಯೂನ ಏನಾಗಿದೆ ಜಾಸ್ತಿ ಇದೆ ಅಂತೇಳಿ ಅರ್ಥ. ಸೆಂಟಿಮೀಟರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ಓ ಆರ್ ಅನ್ನೋದು ಯಾವುದಕ್ಕೆ ಸಮನಾಗಿದೆ? ಓ ಪಿಗೆ ಸಮನಾಗಿದೆ, ಅಂದ್ರೆ ಓ ಪಿ ತ್ರಿಜ್ಯಕ್ಕೆ ಸಮನಾಗಿದೆ. ಹಾಗಾದ್ರೆ ಓ ಆರ್ ಬದಲಿಗೆ ಓ ಪಿಯನ್ನು ಆದೇಶಿಸಬಹುದಲ್ಲ ನಾನು, ಅಲ್ಲಿ ಯಾವುದೇ ಸ್ಟೆಪ್ಸ್ ಏನು ಮಿಸ್ಟೇಕ್ ಆಗೋದಿಲ್ಲ, ಹೌದಾನೆ? ಹಾಗಾಗಿ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ ಅಂತ ಹೇಳಿ ಬರಿತೀವಿ. ಇದಕ್ಕೆ ಕಾರಣ ಓ ಪಿ ಅನ್ನೋದು ಓ ಆರ್ಗೆ ಸಮನಾಗಿದೆ. ಇದರ ಅರ್ಥ ಏನಿದೆ ಅಂತೀವಿ? ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ ಅಂದ್ರೆ ಏನು? ಓ ಕ್ಯೂನ ಬೆಲೆ ಅಂದ್ರೆ ಆ ಬಾವಿನ ಬೆಲೆ ಓ ಪಿಗಿಂತ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಂತ ಅರ್ಥ. ಆದ್ರಿಂದ ಓ ಪಿಯು ಓಮಿಂದ ಎಕ್ಸ್ ವೈ ಸ್ಪರ್ಶಕಕ್ಕೆಳೆದ ಕನಿಷ್ಠ ದೂರವಾಗಿದೆ. ಇದಕ್ಕೆ ಹೋಲಿಸಿದಾಗ ಇದರ ದೂರ ಇದಕ್ಕಿಂತ ಏನಾಗಿದೆ ಕನಿಷ್ಠ ಕಡಿಮೆಯಾಗಿದೆ ಅಂತ ಹೇಳಿ ನಾವು ಒಂದು ಕನ್ಕ್ಲೂಷನ್ಗೆ ಬರ್ತೇವೆ. ಈ ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ ಅಲ್ವಾ? ನೋಡಿ, ಇದನ್ನು ಹೋಲಿಕೆ ಮಾಡಿ ನೋಡಿ, ರೇಖೆ ಇದು ಜಾಸ್ತಿ ಇದೆಯಾ? ಓ ಕ್ಯೂ ಅನ್ನೋದು ಜಾಸ್ತಿ ಇದೆ, ಓ ಪಿ ಯು ಅನ್ನೋದು ಏನಾಗಿದೆ ಕನಿಷ್ಠ ದೂರವನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿನೇ ಈ ಏನು ಹೇಳಿಕೆ ಮತ್ತು ಕಾರಣಗಳನ್ನ ನೀಡಿದ್ವಲ್ಲ, ಇದರ ಆಧಾರದ ಮೇಲೆ ಈ ಓ ಪಿ ತ್ರಿಜ್ಯ ಎಕ್ಸ್ ವೈ ಸ್ಪರ್ಶಕಕ್ಕೆ ಪರಸ್ಪರ ಲಂಬವಾಗಿದೆ ಅಂತ ಹೇಳಿ ಕರಿತೀವಿ. ಲಂಬ ಅನ್ನುವಂತಹ ಕಾನ್ಸೆಪ್ಟ್ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಪಿ ಬಿಂದುವಿನಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಒಂದು ನಿಮಗೆ ಸಿಂಬಲ್ ಬರ್ತದೆ. ಇದೇನು ಸೂಚಿಸುತ್ತೆ? 90 ಡಿಗ್ರಿ. ಸೊ ಈ ಸೈಡ್ ಕೂಡ 90 ಡಿಗ್ರಿ, ಹೌದಾನೆ? ಲಂಬವಾಗಿದೆ ಇಲ್ಲಿ. ಸೊ ಹಾಗಾಗಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಅದೆಲ್ಲ ನಮ್ಮ ಸಾಧನೀಯದಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಹಾಗಾಗಿ ನಾವು ನಮ್ಮ ಪ್ರಮೇಯ 4.1 ನಾವು ಈ ಎಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಆ ಸ್ಟೇಟ್ಮೆಂಟ್ನ ಪ್ರೂವ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಏನದು? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್ ಇನ್ ದಿಸ್ ಚಾಪ್ಟರ್. ಯಾಕೆಂದ್ರೆ ಈ ಥಿಯರಮ್ನ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಈ ವೃತ್ತಗಳ ಪಾಠದಲ್ಲಿ 3 ಥಿಯರಮ್ ಇದೆ ವಿದ್ಯಾರ್ಥಿಗಳೇ. 3 ಥಿಯರಮ್ ಅಲ್ಲಿ ಯಾವುದಾದ್ರೂ ಒಂದು ಥಿಯರಮ್ ಮಾತ್ರ 3 ಮಾರ್ಕ್ಸ್ ನಿಮಗೆ ಕಂಪಲ್ಸರಿ ಬಂದೇ ಬರುತ್ತೆ. ತ್ರಿಭುಜಗಳ ಪಾಠದಲ್ಲಿ ಯಾವ ಥಿಯರಮ್ ಅಂತ ಹೇಳಿದ್ದೀನಿ ನಾನು, ಅದು 4 ಮಾರ್ಕ್ಸ್ಗೆ ಕೇಳುವಂಥದ್ದು. ಈ ಪಾಠದಲ್ಲಿ 3 ಥಿಯರಮ್ ತುಂಬಾ ಈಸಿ ಇರುತ್ತೆ ಅಂದ್ರೆ 3 ಮಾರ್ಕ್ಸ್ಗೆ ಕೇಳ್ತಾರೆ, ಕಂಪಲ್ಸರಿ ಬರುವಂತಹ ಪ್ರಶ್ನೆ ಆಗಿದೆ. ಹಾಗಾದ್ರೆ ಇಲ್ಲಿ ಬರುವಂತಹ ಎಲ್ಲ ಸ್ಟೆಪ್ಸ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಇಲ್ಲಿ ನೀವು ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ಮೇಲೆ ಯಾವುದು ಒಂದಕ್ಕೊಂದು ಲಿಂಕ್ ಇದೆ ಅಲ್ವಾ? ಈ ರೀತಿಯಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನೀವು ಯಾವ ಟೈಮ್ ಅಂತ ಕೇಳಿದ್ರು ಕೂಡ ಥಿಯರಮ್ನ ನೀವೇ ಓನಾಗೆ ಬರಿಬಹುದು. ಸೊ ಈ ಪ್ರಮೇಯದ ಪ್ರಕಾರ ನಾವು ಒಂದು ನಿರ್ಧಾರಕ್ಕೆ ಅಥವಾ ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಂದ್ರೆ ವಿದ್ಯಾರ್ಥಿಗಳೇ, ವೃತ್ತದ ಮೇಲೆ ಯಾವುದೇ ಒಂದು ಬಿಂದುವಿನಲ್ಲಿ ಏನು ಮಾಡಬಹುದು? ನಾವು ಒಂದೇ ಒಂದು ಸ್ಪರ್ಶಕವನ್ನ ರಚನೆ ಮಾಡಬಹುದು ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ. ಯಾವುದು? ಈ ಪ್ರಮೇಯದ ಪ್ರಕಾರ. ಈ ಏನು ಹೇಳಿದ್ದಲ್ಲ ಅಂಶ, ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಲ್ಲಂದ್ರೆ 1 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಒಂದು ವೃತ್ತದ ಮೇಲೆ ಎಷ್ಟು ಸ್ಪರ್ಶಕಗಳನ್ನು ರಚನೆ ಮಾಡಬಹುದು ಅನ್ನುವಂಥದ್ದು. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ವೃತ್ತಕ್ಕೆ ನಾವು ತ್ರಿಜ್ಯ ತಗೊಂಡಾಗ ಸ್ಪರ್ಶಕಕ್ಕೆ ಏನಾಗಿರುತ್ತೆ? ಲಂಬವಾಗಿ ಅರ್ಧಿಸಲ್ಪಡುತ್ತೆ ಮತ್ತು ಲಂಬ ಕೋನವನ್ನ ಉಂಟು ಮಾಡುತ್ತೆ ಅನ್ನುವಂತಹ 2 ಅಂಶಗಳ ನಾವು ತೀರ್ಮಾನಕ್ಕೆ ಬರ್ತವೆ. ಯಾವುದು? ಈ ಥಿಯರಮ್ನ ಪ್ರಕಾರ. ಹಾಗಾದ್ರೆ ಈ ಥಿಯರಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ. ಸೊ ಅಲ್ಲಿಗೆ ಈ ಥಿಯರಮ್ನ ಆಧಾರದ ಮೇಲೆ
ನಿಮಗೆ ಅಭ್ಯಾಸದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ನಂತರ ಅಭ್ಯಾಸದ ಲೆಕ್ಕವನ್ನು ನೋಡೋಣ. ಇದು ಅರ್ಥ ಆಗಿದೆ. ಸೊ ನೀವು ಇದನ್ನ 3 times ಬರೆದ್ಬಿಟ್ಟು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕಲ್ತಿರ್ಬೇಕು. ನಾನು ಆಮೇಲೆ ನಿಮಗೆ ನೋಡ್ದಲ್ಲ ಇದನ್ನ ಬರೆಸ್ತೇನೆ. ಓಕೆ ವಿದ್ಯಾರ್ಥಿಗಳೇ, ನಾವು ಪ್ರಮೇಯ 4.1 ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಲೆಕ್ಕವನ್ನು ತೆಗೆದುಕೊಂಡ್ರೆ ಈ ಏನು ಅಭ್ಯಾಸ 4.1 ನಾವು ತೆಗೆದುಕೊಳ್ತಾ ಇದ್ದರೆ ಅಲ್ಲಿ ನಿಮಗೆ ತುಂಬ ಈಸಿ ಆಗಿರುವಂತಹ ಪ್ರಶ್ನೆಗಳಿದೆ ವಿದ್ಯಾರ್ಥಿಗಳೇ. ಒಂದು 1 marks ಒಂದು ಕ್ವಶನ್ ಕೊಟ್ಟಿದ್ದಾರೆ. ಆಮೇಲೆ ನಂತರ ಬಿಟ್ಟ ಸ್ಥಳ ಫ್ಲಫಿ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾನು ಇದುವರೆಗೂ ನಾನು ನಿಮಗೆ ಏನು ಎಕ್ಸ್ಪ್ಲನೇಷನ್ ಕೊಟ್ಟನಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿದೆ. ಅದು ತುಂಬ ಈಸಿ ಇರೋದ್ರಿಂದ ನೀವೇ ಅದಕ್ಕೆ ಆನ್ಸರನ್ನು ಬಿಡಿಸ್ಬೇಕಾಗುತ್ತೆ ಮ್ಯಾಥ್ಸ್ ಹೋಮ್ವರ್ಕಲ್ಲಿ. ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಪೈಥಾಗೋರಸ್ ಪ್ರಮೇಯ. ಸೊ ಅದನ್ನು ತ್ರಿಭುಜಗಳ ಪಾಠದಲ್ಲಿ ನಾವು ಕಲಿತಿದ್ದೇವೆ ತಾನೆ. ಸೊ ಆ ಪ್ರಮೇಯವನ್ನು ತೆಗೆದುಕೊಂಡು ನಾವು 3 ಬಾಹುಗಳನ್ನು ಕಂಡುಹಿಡಿತೀವಲ್ಲ, ಅದರ 2 ಬಾಹುಗಳನ್ನು ಕೊಟ್ಟಾಗ ಇನ್ನೊಂದು ಬಾಹುವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದು ಕೂಡ ಒಂದು ಲೆಕ್ಕ ಇದೆ. ನಂತರ ಒಂದು ಡಯಾಗ್ರಾಮನ್ನು ಕೊಟ್ಬಿಟ್ಟು ನಿಮಗೆ ಆ ಡಯಾಗ್ರಾಮಲ್ಲಿ ಬರುವಂತಹ ಛೇದಕವಲ್ಲದ ರೇಖೆ, ಛೇದಿಸುವ ರೇಖೆ ಮತ್ತು ಸ್ಪರ್ಶಕ ಯಾವುದು ಅಂತ ಹೇಳಿ ಬಾಹುಗಳನ್ನು ಹೆಸರಿಸಬೇಕು ವಿದ್ಯಾರ್ಥಿಗಳಲ್ಲಿ. ನೀವು ಅಲ್ಲಿ ಬಾಹುಗಳು ಅನ್ನೋದಕ್ಕಿಂತ ರೇಖೆಗಳನ್ನು ನೀವು ಹೆಸರಿಸಬೇಕಾಗುತ್ತೆ. ಆ ಡಯಾಗ್ರಾಮನ್ನು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಭ್ಯಾಸ 4.1 ಅನ್ನುವಂಥದ್ದು ಇದುವರೆಗೂ ನಾನು ಏನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರೋದ್ರಿಂದ ತುಂಬ ಈಸಿಯಾಗಿ ಉತ್ತರವನ್ನು ನೀಡೋದಾಗಿರೋದ್ರಿಂದ ಏನು ಅಭ್ಯಾಸದ ಪ್ರಶ್ನೆಗಳನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ನ ನೀವು ಬಿಡಿಸ್ಬಿಡಿ ವಿದ್ಯಾರ್ಥಿಗಳು. ಹಾಗಾಗಿ ಆ ಪ್ರಶ್ನೆಗಳನ್ನು ನಿಮಗೆ ನಾನು ಬಿಟ್ಟಿದೆ. ಇದರ ನಂತರ ನಾವು ಇಲ್ಲಿ ಕೆಲವು ಪ್ರಕರಣಗಳನ್ನು ನೋಡ್ತೀವಿ. ಯಾವುದಕ್ಕೆ ಸಂಬಂಧಪಟ್ಟಿರೋದಂದರೆ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ. ಈಗ ಆಲ್ರೆಡಿ ನಾವು ಪ್ರಮೇಯ 4.1 ಕಲಿತಿದ್ದೇವೆ. ಅದರಿಂದ 2 ಅಂಶಗಳ ಬಗ್ಗೆ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದರ ಮೂಲಕ ಆ ವೃತ್ತದ ಮೇಲಿನ ಬಿಂದುವಿಗೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ 3 ಪ್ರಕರಣಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಕಂಡುಬರುತ್ತೆ. ಅದರಲ್ಲಿ ಮೊದಲದನ್ನು ನಾವು ತೆಗೆದುಕೊಂಡ್ರೆ ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಲು ಸಾಧ್ಯವಿಲ್ಲ. ಇದು ಖಂಡಿತ ನಿಜವಾಗಿದೆ. ವೃತ್ತದ ಒಳಗಿನ ಯಾವುದಾದ್ರು ಒಂದು ಬಿಂದುವಿನ ಮೂಲಕ ನಾವು ಸ್ಪರ್ಶಕ ರಚನೆ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಸೊ ಸ್ಪರ್ಶಕದ ಏನು ಪರಿಧಿ ಮೇಲೆ ಯಾವುದಾದ್ರೂ ಒಂದು ಸಾಮಾನ್ಯ ಬಿಂದುವಿನಿಂದ ಹಾದು ಹೋದರೆ ಅದು ಸ್ಪರ್ಶಕ ಅಂತ ಕರಿತೀವಿ. ಹಾಗಾದ್ರೆ ವೃತ್ತದ ಒಳಭಾಗದಲ್ಲಿ ನಾವು ಬಿಂದುವನ್ನು ತೆಗೆದುಕೊಂಡ್ರೆ ಸ್ಪರ್ಶಕ ರಚನೆ ಮಾಡಲಿಕ್ಕೆ ಬರುತ್ತಾ? ಬರಲ್ಲ. ಈ ಸಂದರ್ಭದಲ್ಲೂ ಕೂಡ ನಾವು ಸ್ಪರ್ಶಕವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಇದು ಪ್ರಕರಣ 1 ಆಗಿರುತ್ತೆ. ಹಾಗಾದರೆ ಪ್ರಕರಣ 2 ತೆಗೆದುಕೊಂಡಾಗ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು. ಇದು ಖಂಡಿತವಾಗಿರುವಂತಹ ಸತ್ಯವಾಗಿರುವಂತಹ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್. ಯಾಕೆಂದರೆ ನಾವು ಪ್ರಮೇಯದಲ್ಲಿ ಸಾಧಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಆ ವೃತ್ತದ ಮೇಲೆ ಒಂದೇ ಒಂದು ಬಿಂದುವಿನಲ್ಲಿ ಏನು ಮಾಡಬೇಕು? ಒಂದೇ ಒಂದು ಸ್ಪರ್ಶಕವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ. ಇದನ್ನು ವಿದ್ಯಾರ್ಥಿಗಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಿಮಗೆ ಕೇಳ್ತಾರೆ ಈ ಪ್ರಶ್ನೆಯನ್ನು. ವೃತ್ತಕ್ಕೆ ನಾವು ಒಂದೇ ಒಂದು ಸ್ಪರ್ಶಕವನ್ನು ರಚನೆ ಮಾಡಿದಾಗ ಅದು ತ್ರಿಜ್ಯಕ್ಕೆ ಏನಾಗಿರುತ್ತೆ? ಪರಸ್ಪರ ಲಂಬವಾಗಿರುತ್ತೆ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಅದು ವಿದ್ಯಾರ್ಥಿಗಳ ಇದರಲ್ಲಿ 3ನೇ ಪ್ರಕರಣಕ್ಕೆ ಬಂದಾಗ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ನಾವೇನು ಮಾಡಬಹುದು? ಒಂದು ವೃತ್ತವನ್ನು ತೆಗೆದುಕೊಂಡಾಗ ಆ ವೃತ್ತದ ಹೊರಭಾಗದಲ್ಲಿ ಇನ್ನೊಂದು ಬಿಂದುವನ್ನು ತೆಗೆದುಕೊಂಡು ಆ ಬಿಂದುವಿನ ಮೂಲಕ ವೃತ್ತಕ್ಕೆ ಏನು ಮಾಡಬಹುದು? 2 ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಮಾತ್ರ ಸಾಧ್ಯ ಅನ್ನುವಂತಹ ಅಂಶಕ್ಕೆ ನಾವು ಬರ್ತಿದ್ದೇವೆ. ಸೊ ಇದನ್ನು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಕೇಳ್ತಾರೆ. ಹಾಗಾದರೆ ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಥಿಯರಮ್ ಅಥವಾ ಪ್ರಮೇಯದ ಮೂಲಕ ನಾವು ಸಾಧಿಸಬೇಕಾಗುತ್ತೆ. ಹಾಗಾದರೆ ಈ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂತಹ ಪ್ರಮೇಯವನ್ನು ನೋಡ್ತಾ ಹೋಗೋಣ. ಅದೇ ಪ್ರಮೇಯ 4.2 ವಿದ್ಯಾರ್ಥಿಗಳೇ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್. ಯಾಕೆಂದರೆ ನಮ್ಮ ಈ ವೃತ್ತಗಳು ಪಾಠದಲ್ಲಿ 4.1 ಅದರ ನೆಕ್ಸ್ಟ್ ಥಿಯರಮು 4.2. ಈ 2 ಥಿಯರಮ್ಗಳನ್ನು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟು. ಸೊ ಈ 2 ಥಿಯರಮ್ಗಳು
3 ಮಾರ್ಕ್ಸಿಗೆ ಬರುವಂತಹ ಥಿಯರಮ್ಗಳಾಗಿದೆ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಬರುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಹಾಗಾದರೆ ಈಗ ನಾವು ಪ್ರಮೇಯ 4.2 ಏನಿದೆಯಲ್ಲ, ಇದು ಪ್ರೀವಿಯಸ್ ಇಯರ್ ಪೇಪರ್ಸಲ್ಲೆಲ್ಲ ನಿಮ್ಮ ಕ್ವಶನ್ ಪೇಪರ್ಸಲ್ಲಿ ಸುಮಾರು ಸಲ ರಿಪೀಟ್ ಆಗಿರುವಂತಹ ಪ್ರಮೇಯವಾಗಿದೆ. ಈಗ ನೀವು ಮೊನ್ನೆ ಎಕ್ಸಾಮ್ಸ್ ಬರ್ತಲ್ಲ ಓದ್ ಬ್ಯಾಚ್, ಆ ಬ್ಯಾಚಲ್ಲೂ ಕೂಡ ಈ ಪ್ರಮೇಯವನ್ನು 3 ಮಾರ್ಕ್ಸಿಗೆ ಕೇಳಿದ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪ್ರಮೇಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಹಾಗಾದರೆ ಪ್ರಮೇಯ 4.2ಗೆ ಬಂದಾಗ ಇದರ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಆ್ಯಕ್ಚುಲಿ ನಮ್ಮ ಟೆಕ್ಸ್ಟ್ ಬುಕ್ ಈಗ ಬದಲಾವಣೆ ಆಗಿರೋದ್ರಿಂದ ಈ ಥಿಯರಮ್ನ ಶಾರ್ಟ್ ಆಗಿ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಹಿಂದಿನ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥಿಯರಮ್ಗೆ ಇನ್ನೂ ನಿಮಗೆ 3 ಪಾಯಿಂಟ್ಸ್ ಆ್ಯಡ್ ಆಗಿತ್ತು. ಅದೇ ಥಿಯರಮಲ್ಲಿ ಏನು ಮಾಡಬೇಕಾಗಿತ್ತು, ನಾವು 3 ಪಾಯಿಂಟನ್ನು ಪ್ರೂವ್ ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ 1 ಪಾಯಿಂಟನ್ನು ಅಷ್ಟೇ ತೆಗೆದುಕೊಂಡು ಥಿಯರಮ್ನ ಶಾರ್ಟ್ ಆಗಿ ಮಾಡಿಬಿಟ್ಟು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಈಸಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗಾದರೆ ಇದು ಅಂತಹ ಡಿಫಿಕಲ್ಟ್ ಆಗಿರುವಂತಹ ಥಿಯರಮ್ ಏನಲ್ಲ. ಸೊ ಇಂದಿನ ಟೆಕ್ಸ್ಟ್ ಬುಕ್ಕಿಗೂ ಈಗಿನ ಟೆಕ್ಸ್ಟ್ ಬುಕ್ಕಿಗೂ ನಾವು ಹೋಲಿಕೆ ಮಾಡಿದಾಗ ತುಂಬ ಸುಧಾರಣೆ ಆಗಿರುವಂತಹ ಥಿಯರಮ್ ಆಗಿದೆ ಇದು. ಹಾಗಾದರೆ ಇಲ್ಲಿ ಈ ಸ್ಟೇಟ್ಮೆಂಟ್ನ ತೆಗೆದುಕೊಂಡ್ರೆ ಬಾಹ್ಯ ಬಿಂದು ಯಾವುದಕ್ಕೆ, ವೃತ್ತಕ್ಕೆ. ಇಲ್ಲಿ ಚಿತ್ರವನ್ನು ಗಮನಿಸಿ, ಇಲ್ಲಿ ಓ ಕೇಂದ್ರವಿರುವಂತಹ ವೃತ್ತ ಇದೆ ವಿದ್ಯಾರ್ಥಿಗಳು, ಕಾಣ್ತಾ ಇದಲ್ವಾ? ಈ ಓ ಕೇಂದ್ರವಿರುವಂತಹ ವೃತ್ತಕ್ಕೆ ಇದರ ಹೊರಭಾಗದಲ್ಲಿ ಬಾಹ್ಯ ಅಂದ್ರೆ ಏನು, ಅದರ ಅರ್ಥ ಹೊರಗೆ, ಆ ವೃತ್ತದ ಹೊರಗೆ ಅಂತ ಹೇಳಿ ತೆಗೆದುಕೊಳ್ತೀವಿ. ಇಲ್ಲಿ ಪಿ ಬಿಂದುವನ್ನ ತೆಗೆದುಕೊಂಡಿದ್ದಾರೆ. ಈ ಪಿ ಬಿಂದುವಿನಿಂದ ನಾವು ವೃತ್ತಕ್ಕೆ ಏನ್ ಮಾಡ್ತೀವಿ, ಸ್ಪರ್ಶಕವನ್ನ ರಚನೆ ಮಾಡ್ತೀವಿ. ಈಗ ಆಲ್ರೆಡಿ ಅಲ್ಲಿ ಪ್ರಕರಣದಲ್ಲಿ ನೋಡಿದ್ವಿ, 3ನೇ ಪ್ರಕರಣ ಏನ್ ಹೇಳುತ್ತೆ, ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕ, 2 ಸ್ಪರ್ಶಕವನ್ನ ರಚನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ಹಾಗಾಗಿ ಇಲ್ಲಿ ನಾವು 2 ಸ್ಪರ್ಶಕವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಚಿತ್ರವನ್ನು ತೆಗೆದುಕೊಂಡಾಗ ಪಿ ಕ್ಯೂ ಮತ್ತು ಪಿ ಆರ್ಗಳೇನು 2 ಸ್ಪರ್ಶಕಗಳು. ಇವುಗಳ ಉದ್ದ ಪಿ ಆರ್ ಮತ್ತು ಪಿ ಕ್ಯೂನ ಉದ್ದ ಏನಾಗಿರುತ್ತಂತೆ, ಪರಸ್ಪರ ಸಮನಾಗಿರುತ್ತದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿರೋದು. ಇದೇ ನಮ್ಮ ಸ್ಟೇಟ್ಮೆಂಟ್ನ ಅರ್ಥ ಅಥವಾ ಹೇಳಿಕೆಯ ಅರ್ಥ. ಅಂದ್ರೆ ಏನಾಯ್ತಲ್ಲಿಗೆ, ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳು. ಉದಾಹರಣೆಗೆ ಪಿ ಕ್ಯೂನ ಉದ್ದ 10 ಸೆಂಟಿಮೀಟರ್ ಇದ್ರೆ ಪಿ ಆರ್ ಎಷ್ಟಿರುತ್ತೆ, ವೆರಿ ಗುಡ್, ಅದೆಷ್ಟಿರುತ್ತೆ, 10 ಸೆಂಟಿಮೀಟರ್ ಇರುತ್ತೆ. ಯಾಕೆ ಹೇಳಿ, ಇದು ಕೂಡ ಸ್ಪರ್ಶಕ, ಪಿ ಕ್ಯೂನು ಕೂಡ ಸ್ಪರ್ಶಕ. ಸೊ ಸ್ಪರ್ಶಕಗಳು ಉದ್ದ ಸಮನಾಗಿದೆ ಅಂತ ಹೇಳಿ ನಾವು ಪ್ರಮೇಯದಲ್ಲಿ ಪ್ರೂವ್ ಮಾಡ್ತಿದ್ದೀವಿ. ಹಾಗಾಗಿ ಆ 2 ಸ್ಪರ್ಶಕಗಳು ಸಮನಾಗಿದೆ ಅಂತ ಹೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಹಾಗಾದ್ರೆ ಈ ಥಿಯರಮ್ ಅಲ್ಲಿ ಹೇಳಿಕೆ ಮತ್ತು ಚಿತ್ರ ಏನನ್ನ ಪ್ರೂವ್ ಮಾಡಬೇಕು ಅನ್ನುವಂಥ ಅಂಶ ಗೊತ್ತಾಗಿದೆ ಅಂತ ತಿಳ್ಕೊಳ್ತಿದ್ದೆ ಅಲ್ವಾ? ಓಕೆ. ಸೊ ಹಾಗಾದ್ರೆ ಈ ಥಿಯರಮ್ ಪ್ರೂವ್ ಮಾಡಲಿಕ್ಕೆ ಮೊದಲನೇ ಸ್ಟೆಪ್ ಯಾವುದು? ಗುಡ್, ದತ್ತ. ದತ್ತ ಅಂದ್ರೇನು? ಆ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನ ನಾವು ಬರ್ಕೊಳ್ಳೋದು ಅಷ್ಟೇ ದತ್ತಾಂಶ. ಸೊ ಹಾಗಾಗಿ ದತ್ತ ಬರಲಿಕ್ಕೆ ನಿಮ್ಗೆ ಕಷ್ಟ ಆಗಲ್ಲ, ಯಾಕೆಂದ್ರೆ ಪ್ರಶ್ನೆಲ್ಲೇ ಇರುತ್ತೆ ನಿಮಗೆ. ಓ ಅನ್ನೋದು ವೃತ್ತ ಕೇಂದ್ರ, ನಾನು ಅದಕ್ಕೆ ಹೇಳಿದೆ, ಓ ಅನ್ನೋದೇನು ವೃತ್ತ ಕೇಂದ್ರ. ಪಿ ಬಾಹ್ಯ ಬಿಂದು, ಗೊತ್ತಾಗ್ತಿದೆಯಲ್ಲ, ಪಿ ಅಂದ್ರೇನು? ಬಾಹ್ಯ ಬಿಂದು. ಪಿ ಕ್ಯೂ ಮತ್ತು ಪಿ ಆರ್ಗಳು ಈ ಬಾಹ್ಯ ಬಿಂದು ಇದೆಯಲ್ಲ, ಪಿ ನಿಂದ ಎಳೆದ ಸ್ಪರ್ಶಕಗಳು. ಯಾವುದಕ್ಕೆ? ವೃತ್ತಕ್ಕೆ. ಅದು ಇಂಪಾರ್ಟೆಂಟ್. ಹೀಗೆ ಇವು ಸ್ಪರ್ಶಕಗಳಾದರೆ ಓ ಪಿ, ಓ ಕ್ಯೂ ಮತ್ತು ಓ ಆರ್ ಗಳನ್ನು ಏನು ಮಾಡಿದ್ದೀವಿ ನಾವು, ಸೇರಿಸಲ್ಪಟ್ಟಿದೆ. ಇವಾಗ ಸ್ಪರ್ಶಕಗಳಾಗಿವೆ. ಹೀಗೆ ಸೇರಿಸಲ್ಪಟ್ಟಾಗ ನಮಗೆ ಇಲ್ಲಿ ಪಿ ಆರ್ ಮತ್ತು ಪಿ ಕ್ಯೂಗಳು ಸ್ಪರ್ಶಕಗಳು ಅಂತ ಹೇಳಿ ಅನ್ಸ್ಕೊಳ್ಳೋದು. ಇದ್ರ ಜೊತೆಗೆ ಓ ಆರ್ ಇಸ್ ಈಕ್ವಲ್ ಟು ಓ ಕ್ಯೂ. ವಿದ್ಯಾರ್ಥಿಗಳ ನೋಡಿ, ಓ ಕ್ಯೂ ಮತ್ತು ಓ ಆರ್ ಬಾಹುಗಳು ಸಮ ಅಂತ ಹೇಳ್ತೀವಿ ನಾವು. ಯಾಕೆ? ಆ ವೃತ್ತದಲ್ಲಿ ಬರುವಂತಹ ತ್ರಿಜ್ಯಗಳು, ಒಂದೇ ವೃತ್ತದಲ್ಲಿ ಬರುವ ತ್ರಿಜ್ಯಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಸೊ ಹಾಗಾಗಿ ಓ ಆರ್ ಇಸ್ ಈಕ್ವಲ್ ಟು ಓ ಕ್ಯೂ ಅಂತ ಹೇಳಿ ತೆಗೆದುಕೊಳ್ತೇವೆ. ಹಾಗಾದ್ರೆ ಈ ಹೇಳಿಕೆಯನ್ನ ನಾವು ಸಾಧನೀಯ ತೆಗೆದುಕೊಂಡ್ರೆ ಏನಂತ ಸಾಧಿಸಬೇಕು? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಅವೆರಡು ಸ್ಪರ್ಶಕಗಳ ಉದ್ದ ಸಮ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ನಮಗೆ ತುಂಬ
ಇಂಪಾರ್ಟೆಂಟ್ ಆಗಿರುವಂಥ ಲಾಸ್ಟ್ ಸ್ಟೆಪ್ ಯಾವುದು? ಸಾಧನೆ. ಆ ಸಾಧನೆಯಲ್ಲಿ ಏನು ಹೇಳಿಕೆ ಕೊಡ್ತೀರೋ ಅದು ತಕ್ಕಂತೆ ಕಾರಣಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಇಲ್ಲಿ ನಾವು ಪಿ ಕ್ಯೂ ಮತ್ತು ಪಿ ಆರ್ಗಳನ್ನು ರಚನೆ ಮಾಡಿರೋದ್ರಿಂದ ಅಲ್ಲಿ ನಮಗೆ 2 ತ್ರಿಭುಜಗಳು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಅಲ್ವಾ. ಡಯಾಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ್ದಾವುದು ಓ ಪಿ ಕ್ಯೂ ಮತ್ತೆ ಓ ಪಿ ಆರ್, ಈ ತ್ರಿಭುಜ ಮತ್ತು ಈ ತ್ರಿಭುಜ. ಆ 2 ತ್ರಿಭುಜಗಳು ನಿಮಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ? ಸೊ ಇಲ್ಲಿ ಏನಿದೆಯಲ್ಲ ತ್ರಿಭುಜದ ಓ ಬಿಂದುವಿನಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಕಾಣ್ತಾ ಇದೆ ತಾನೆ. ಹಾಗಾದ್ರೆ 2 ತ್ರಿಭುಜಗಳು ಏನಾಗಿರಲೇಬೇಕು? ವೆರಿ ಗುಡ್, ಏನೋ ಲಂಬಕೋನ ತ್ರಿಭುಜ ಅಂತ ಹೇಳಿ ಕರೀತಾರೆ. ಸೊ ಇಂತಹ ಲಂಬಕೋನ ತ್ರಿಭುಜದಲ್ಲಿ ನೋಡಿ, ಅದಕ್ಕೆ ಏನು ತಗೊಂಡಿದ್ವಿ? ಲಂಬಕೋನ ತ್ರಿಭುಜ ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಗಳಲ್ಲಿ ಏನಾಗಿದೆ ಅಂದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಏನಿದು? ಒಂದೇ ವೃತ್ತದ ತ್ರಿಜ್ಯಗಳು ಪರಸ್ಪರ ಸಮನಾಗಿರುತ್ತೆ. ಅಲ್ಲಿಗೆ ಒಂದು ಬಾಹು ಸಮ ಅಂತ ಪ್ರೂವ್ ಮಾಡಿದ್ವಿ. ಈಗ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡಾಗ 2 ತ್ರಿಭುಜಕ್ಕೂ ಒಂದೇ ಒಂದು ಸಾಮಾನ್ಯ ಬಾಹು ಇದೆ. ಯಾವ್ದು ಹೇಳ್ತೀರಾ ನೋಡೋಣ. ಈಗ ನಾವು ತ್ರಿಭುಜಗಳ ಪಾಠದಲ್ಲಿ ಆಲ್ಮೋಸ್ಟ್ ಎಷ್ಟು ಲೆಕ್ಕಗಳನ್ನು ಮಾಡಿದ್ವಿ ಮತ್ತು ಥಿಯರಮ್ಗಳನ್ನು ಕಲಿತ್ವಿ. ಅಲ್ಲಿ ಸಾಮಾನ್ಯ ಬಾಹು ಅಂತ ಸುಮಾರು ಬಂದಿತ್ತು ನಾವು ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ 2 ತ್ರಿಭುಜದಲ್ಲಿ ಯಾವುದು ಗೊತ್ತಾಗ್ತಿದೆಯಾ? ಯಾವುದು? ಗುಡ್. ಓಪಿ ಅನ್ನೋದೇನೋ ಸಾಮಾನ್ಯ ಬಾಹು. ಈ ತ್ರಿಭುಜಕ್ಕೂ ಓಪಿ, ಈ ತ್ರಿಭುಜಕ್ಕೂ ಓಪಿನ ಸಾಮಾನ್ಯ ಬಾಹು. ಹಾಗಾದ್ರೆ ಇನ್ನೊಂದು ನಾವು ಹೇಳಿಕೆಯನ್ನ ಪ್ರೂವ್ ಮಾಡಿದ್ವಿ. ಏನದು? ಓಪಿ ಇಸ್ ಈಕ್ವಲ್ ಟು ಓಪಿ ಅಂದ್ರೆ ಸಾಮಾನ್ಯ ಬಾಹು ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಇಲ್ಲಿ 2 ತ್ರಿಭುಜದಲ್ಲಿ ನಾವು ಏನೇನು ಪ್ರೂವ್ ಮಾಡಿದಂಗಾಯ್ತು? ಒಂದು ಜೊತೆ ತ್ರಿಜ್ಯಗಳು ಸಮ ಮತ್ತೆ ಆ 2 ತ್ರಿಭುಜದಲ್ಲಿ ಬರುವ ಬಾಹುಗಳು ಸಮ ಅಂತೇಳಿ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಲಂಬ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಆ 2 ತ್ರಿಭುಜಗಳು ಪರಸ್ಪರ ಏನಾಗಿರ್ತವೆ? ಸಮರೂಪ ತ್ರಿಭುಜಗಳಾಗಿರುತ್ತೆ. ಸೊ ಇದನ್ನು ಕೂಡ ನೀವು ತ್ರಿಭುಜ ಪಾಠದಲ್ಲಿ ತುಂಬಾ ಸ್ಟೇಟ್ಮೆಂಟ್ಗಳನ್ನು, ತುಂಬಾ ಲೆಕ್ಕಗಳನ್ನು ನಾವು ಪ್ರೂವ್ ಮಾಡಿಬಿಟ್ಟಿದ್ದೀವಿ. 2 ತ್ರಿಭುಜಗಳನ್ನು ತಗೊಂಡು ಸಮರೂಪ ತ್ರಿಭುಜ ಹೇಗೆ ಪ್ರೂವ್ ಮಾಡೋದು ಅಂತೇಳಿ. ಈಗ ಆಲ್ರೆಡಿ 2 ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವು ಲಂಬಕೋನ ತ್ರಿಭುಜ ವಿಕರ್ಣ ಬಾಹು ಸಿದ್ಧಾಂತವನ್ನ ತೆಗೆದುಕೊಳ್ತೀವಿ. ಈಗ ಇದರಲ್ಲಿ 2 ತ್ರಿಭುಜಗಳು ಪರಸ್ಪರ ಸಮರೂಪ ತ್ರಿಭುಜ ಆಯ್ತು ಅಂದಾಗ ಇದರಲ್ಲಿ ಬರುವಂತಹ ಅನುರೂಪ ಬಾಹುಗಳು ಯಾವ್ದಾವ್ದು? ಅನುರೂಪ ಬಾಹುಗಳು ಪಿ ಕ್ಯೂಗೆ ಪಿ ಆರ್ ಅನ್ನೋದೇನು ಅನುರೂಪ ಬಾಹು. ಇವುಗಳು ಏನಾಗಿರ್ಲೇಬೇಕು ನಮ್ಮ ಸಿದ್ಧಾಂತದ ಪ್ರಕಾರ? ವೆರಿ ಗುಡ್, ಏನಾಗಿರ್ಬೇಕು? ಸಮನಾಗಿರ್ಬೇಕು. ಹಾಗಾಗಿ ಇದರಿಂದ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಏನಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಇದಕ್ಕೆ ಕಾರಣ ಏನು ವಿದ್ಯಾರ್ಥಿಗಳೇ? ಆ ಲಂಬಕೋನ ತ್ರಿಭುಜದಲ್ಲಿ ಬರುವಂತಹ ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕರೀತೇವೆ. ಅಲ್ಲಿಗೆ ಬಂದ್ಬಿಡ್ತಲ್ವ ನಮ್ಮ ಸ್ಟೇಟ್ಮೆಂಟ್, ನಮ್ಮ ಸಾಧನೆಯ ಏನು? ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂದ್ರೇನು? ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅನ್ನುವಂತಹ ಹೇಳಿಕೆಯನ್ನು ನಾವು ಈ ರೀತಿಯಾಗಿ ಪ್ರೂವ್ ಮಾಡ್ತೀವಿ ಅಥವಾ ಪ್ರಮೇಯವನ್ನ ಸಾಧಿಸಲ್ಪಡ್ತೇವೆ. ಹಾಗಾದ್ರೆ ಈ ಎಲ್ಲ ಸ್ಟೆಪ್ಸ್ಗಳು ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಇದು ಇಂಪಾರ್ಟೆಂಟ್ ಥಿಯರಮು. ಎಷ್ಟು ಮಾರ್ಕ್ಸ್ ಬರ್ತಿದೋ? ಓಕೆ, 3 ಮಾರ್ಕ್ಸ್ಗೆ ಬರುವಂತಹ ಥಿಯರಮ್ ಆಗಿದೆ. ಹಾಗಾಗಿ ಈ ಥಿಯರಮ್ನ ನೀವು 2 ಟೈಮ್ಸ್ ಬರೆದು ಕಲ್ತಿರ್ಬೇಕು ಮ್ಯಾಥ್ಸ್ ಹೋಮ್ವರ್ಕಲ್ಲಿ. ಸೊ ಇದರಲ್ಲಿ ಏನೋ ಡೌಟ್ ಇಲ್ಲ ಅಂತ ಹೇಳಿ ತಿಳ್ಕೊಳ್ತಾನೆ. ಆಮೇಲೆ ನಾನು 4.1 ಮತ್ತು 4.2 2 ಥಿಯರಮ್ಗಳನ್ನು ನೋಡ್ದಲ್ಲೇ ಬರಲಿಕ್ಕೆ ಹೇಳ್ತೀನಿ. ಸೊ 2 ಥಿಯರಮ್ಗಳು ರೆಡಿ ಇರಬೇಕು. ಓಕೆ ಓಕೆ ಸೊ ನೆಕ್ಸ್ಟ್ ಮುಂದೆ ನೋಡೋಣ ವಿದ್ಯಾರ್ಥಿಗಳೇ. ಪ್ರಮೇಯ 4.2 ನೋಡಿದ್ವಿ. ಸೊ ಆ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡ್ರೆ, ಉದಾಹರಣೆ 1, 2 ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ಜಾವು ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗವಾಗುತ್ತದೆ ಎಂದು ಸಾಧಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಈಗ ಇದನ್ನು ನಾವು ಪ್ರಮೇಯ 4.2 ತೆಗೆದುಕೊಂಡೇ ಸಾಧಿಸ್ತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಏನು ಹೇಳ್ತಿದ್ದಾರೆ ಅಂದರೆ 2 ಏಕಕೇಂದ್ರೀಯ ವೃತ್ತಗಳು.
ಇದಕ್ಕೆ ಕೇಂದ್ರ ಒಂದೇ ಇರುತ್ತೆ, ಆದರೆ ತ್ರಿಜ್ಯಗಳು ಏನಾಗಿರುತ್ತೆ ಬೇರೆ ಬೇರೆ ಇರುತ್ತೆ. ಇದನ್ನು ಏಕಕೇಂದ್ರೀಯ ವೃತ್ತ ಅಂಥೇಳಿ ಕರಿತೀವಿ ಅನ್ನೋದನ್ನು 9ನೇ ತರಗತಿಯಲ್ಲಿ ಓದಿದಿರ ವಿದ್ಯಾರ್ಥಿಗಳೇ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ವೃತ್ತ ಸರ್ವಸಮ ವೃತ್ತ ಅಲ್ವಾ. ಅದರಲ್ಲಿ ಕೇಂದ್ರ ಬೇರೆ ಬೇರೆ ಇರುತ್ತೆ, ಆದರೆ ತ್ರಿಜ್ಯ ಏನಾಗಿರುತ್ತೆ ಒಂದೇ ಆಗಿರುತ್ತೆ. ಅದನ್ನು ಸರ್ವಸಮ ವೃತ್ತಗಳು ಅಂಥೇಳಿ ಕರಿತೇವೆ. ಇಂತಹ ಏಕಕೇಂದ್ರೀಯ ವೃತ್ತವನ್ನು ತೆಗೆದುಕೊಂಡಾಗ ದೊಡ್ಡ ವೃತ್ತದ ಜಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದ್ದಾರೆ. ಸೊ C1 ಅನ್ನೋದು ದೊಡ್ಡ ವೃತ್ತ, C2 ಅನ್ನೋದು ಇನ್ನೊಂದು ಚಿಕ್ಕ ವೃತ್ತವಾಗಿದೆ. ಈ ಎರಡು ವೃತ್ತಗಳು ಏನಾಗಿದೆ ಅಂದರೆ ಒಂದು ಜಾನ ಸ್ಪರ್ಶಿಸಲ್ಪಟ್ಟಿದೆ. ಆ ಜಾ ಅನ್ನೋದು C1 ಅಂದರೆ ದೊಡ್ಡ ವೃತ್ತದ ಜಾ ಆಗಿದೆ. ಯಾವುದು AB. ಹೀಗೆ C2 ಅಲ್ಲಿರುವಂಥ ಕೇಂದ್ರದಿಂದ ನಾವು ಆ ಜಾಕ್ಕೆ ನಾವು ಒಂದು ಲಂಬವನ್ನು ರಚಿಸಿದರೆ ಆಗ OP ಅಂತೇಳಿ ಕರಿತೀವಿ. ಈ ಜಾವು ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗಿರುತ್ತದೆ. ನೋಡಿ, P ಅನ್ನೋದು ಸ್ಪರ್ಶ ಬಿಂದು ಆಗಿರುತ್ತೆ ಯಾವುದು C2 ವೃತ್ತಕ್ಕೆ. ಇದೇನು ಮಾಡಿದೆ ಅಂದರೆ ಆ ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗವಾಗುತ್ತದೆ, ಎರಡು ಭಾಗಗಳನ್ನಾಗಿ ಮಾಡಿದೆ, ವಿಂಗಡಣೆ ಮಾಡಿದೆ ಅಂಥೇಳಿ ಅರ್ಥ ವಿದ್ಯಾರ್ಥಿಗಳೇ. ಅಂದರೆ ಏನು, AP = PB ಅಂಥೇಳಿ ನಾವು ಪ್ರೂವ್ ಮಾಡಬೇಕು. ಹಾಗಾದರೆ ಪ್ರಶ್ನೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ, ಹಾಗೆಯೇ ಚಿತ್ರನೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡಿದರೆ ಮೊದಲನೇದಾಗಿ ಇದನ್ನು ಪ್ರಮೇಯದ ಮೂಲಕನೇ ಸಾಧಿಸ್ತಾ ಹೋಗಬೇಕು. ಅದರಲ್ಲಿ ಮೊದಲನ ಸ್ಟೆಪ್ ಏನು ತಗೊಳ್ತಿದ್ವಿ, ದತ್ತ ತಗೊಳ್ತಿದ್ವಿ. ದತ್ತ ತೆಗೆದುಕೊಂಡ್ರೆ O ವೃತ್ತ ಕೇಂದ್ರವನ್ನು ಹೊಂದಿರುವ C1 ಮತ್ತು C2 ಎರಡು ಏಕಕೇಂದ್ರೀಯ ವೃತ್ತಗಳು. ದೊಡ್ಡ ವೃತ್ತದ C1 ದ ಜ AB ಚಿಕ್ಕ ವೃತ್ತ C2 ಅನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುತ್ತದೆ. ಸೊ ಇದು ನಮಗೆ ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ದತ್ತಾಂಶಗಳು. ಹಾಗೆಯೇ ಸಾಧನೀಯಕ್ಕೆ ಬಂದಾಗ AP = BP. ಆ AP ಏನಿದೆಯಲ್ಲ ಆ ಜಾಗದಲ್ಲಿ ಉಂಟಾಗಿರುವಂಥದ್ದು ಅದು PBಗೆ ಸಮನಾಗಿದೆ ಅಂತ ಪ್ರೂವ್ ಮಾಡಬೇಕು. ಹೀಗೆ ಪ್ರೂವ್ ಮಾಡಲಿಕ್ಕೆ ನಾವಿಲ್ಲಿ ರಚನೆಯನ್ನು ಮಾಡಿಕೊಂಡಿದ್ವಿ. ಏನು ರಚನೆ ಮಾಡ್ಕೊಂಡಿದ್ದೀವಿ, OPಯನ್ನು ಸೇರಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. C2 ವೃತ್ತದಲ್ಲಿರುವಂತಹ ಕೇಂದ್ರ O, ಅದನ್ನು ಏನು ಮಾಡಿದ್ವಿ, AB ಮೇಲೆ ಒಂದು P ಬಿಂದು ತೊಗೊಂಡಿದ್ದೀವಲ್ಲ, ಅದಕ್ಕೆ ಸಂಧಿಸುವಂತೆ ರೇಖಾಖಂಡವನ್ನು ರಚಿಸಲ್ಪಟ್ಟಿದ್ದಾವೆ. ಹಾಗೆಯೇ ಸಾಧನೆಯನ್ನು ತೆಗೆದುಕೊಂಡ್ರೆ ABಯು C2 ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ. ಈ AB ಅನ್ನೋದು C2 ಅಲ್ಲಿ P ಬಿಂದುವಿನಲ್ಲಿ ಬಂದು ಸಂಧಿಸಿರೋದ್ರಿಂದ ಅದು ಸ್ಪರ್ಶಕ ಅಂಥೇಳಿ ಕರಿತೀವಿ. OPಯು ಅದರ ತ್ರಿಜ್ಯವಾಗಿದೆ. ಆದ್ದರಿಂದ OP is perpendicular to AB ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಯಾವಾಗ ಪ್ರಮೇಯ 4.1ರಿಂದ ಲಂಬವಾಗಿರುತ್ತಲ್ಲ, ಯಾವುದು ತ್ರಿಜ್ಯ ಆ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂಥೇಳಿ. ಈಗ ABಯು C1 ವೃತ್ತದ ಜ ಆಗಿದೆ. ಆಗ OP is perpendicular to AB ಅಂತ ಕರಿತೀವಿ. ವೃತ್ತ ಕೇಂದ್ರದಿಂದ ಜಾಗೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ ಅಂತ ಹೇಳ್ತೀವಿ. ವೃತ್ತ ಕೇಂದ್ರದಿಂದ ಜಾಗೆ ಎಳೆದಂಥ ಲಂಬ ಏನಿದೆಯಲ್ಲ ಆ ಜಾವನ್ನು ಏನು ಮಾಡುತ್ತೆ, ಸಮಭಾಗವಾಗಿ ಅರ್ಧ ಭಾಗಗಳನ್ನಾಗಿ ಮಾಡಿದೆ ಅಂಥೇಳಿ ಹೇಳಲ್ಪಟ್ಟಿದೆ. ಆದ್ದರಿಂದ OPಯು ಜ ABಯನ್ನು ದ್ವಿಭಾಗಿಸುತ್ತದೆ, ಅಂದರೆ AP = BP ಆಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ನಾವು ಸಾಧನೆಯನ್ನು ಮಾಡಬೇಕಾಗಿರೋದು ಅದೇ ತಾನೆ, ಜಾವು ಸ್ಪರ್ಶ ಬಿಂದುವಿನಲ್ಲಿ ದ್ವಿಭಾಗವಾಗುತ್ತದೆ, ಅಂದರೆ AP = BP ಅಥವಾ PB ಅಂಥೇಳಿ ಪ್ರೂವ್ ಮಾಡಿದ್ದೇವೆ ವಿದ್ಯಾರ್ಥಿಗಳ. ಈ ಉದಾಹರಣೆ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೇನೆ. ಹಾಗಾದರೆ ಈ ಪಾಠಕ್ಕೆ, ವೃತ್ತಗಳು ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಪಾರ್ಟ್ 1 ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಪಾರ್ಟ್ 2 ನಂತರ ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಈ ಪಾಠಕ್ಕೆ ಅಂದರೆ ಇಲ್ಲಿಯವರೆಗೂ ನಾವು ಪಾರ್ಟ್ 1 ಏನು ಕಲಿಕಾಂಶಗಳನ್ನು ಕಲಿತ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ಹೋಮ್ವರ್ಕ್ಗಳನ್ನು ಏನೇನು ಕೊಟ್ಟಿದ್ದೀನಿ, ಸೊ ಆ ಎಲ್ಲ ಹೋಮ್ವರ್ಕ್ಗಳನ್ನು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ನೀವು ಉತ್ತರ ಸಹಿತದೊಂದಿಗೆ ಬರಿಬೇಕಾಗತ್ತೆ. ಸೊ ಆ ಹೋಮ್ವರ್ಕನ್ನು ನಾನು ನಂತರ ಕರೆಕ್ಷನ್ ಮಾಡ್ತೀನಿ. ಹಾಗಾದರೆ ಈ ವೃತ್ತಗಳು ಪಾಠದ ಪಾರ್ಟ್ 2 ನಂತರ ಅವಧಿ ಪ್ರಾರಂಭ ಮಾಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.